NKS ಟಿವಿ ಕನ್ನಡ ನಿಮಗಾಗಿ ನಿಮ್ಮ ಸೇವೆಗಾಗಿ ಇದು ನಿರಂತರ ಕಾರ್ಯಪಡೆ. ನಮಸ್ಕಾರ ವೀಕ್ಷಕರೇ, ನಮ್ಮ NKS ನ್ಯೂಸ್ನ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಸಮಾಜದಲ್ಲಿ ಉತ್ತಮವಾದಂಥ ಸೇವೆಯನ್ನು ಮಾಡಿದಂಥವರನ್ನ, ಸಾಹಿತಿಗಳನ್ನ, ಕಲೆಗಾರರನ್ನ, ಅತ್ಯುತ್ತಮವಾಗಿ ಪ್ರಾಚಾರ್ಯರಾಗಿ ಕೆಲಸ ಮಾಡಿದಂಥವ್ರನ್ನ, ಸಾಹಿತ್ಯ ಪ್ರೇಮಿಗಳನ್ನ ಗುರುತಿಸಿ ಸಮಾಜಕ್ಕೆ ಬಿತ್ತರಿಸೋದು ನಮ್ಮ ಟಿವಿ ಮೂಲ ಉದ್ದೇಶ. ಇಂಥ ಅನೇಕ ಜನರನ್ನ ಈಗಾಗಲೇ ನಾವು ಸಮಾಜಕ್ಕೆ ಬಿತ್ತರಿಸಿದ್ದು, ಅದರ ನಿಮಿತ್ತವಾಗಿ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಸಾಹಿತಿಗಳು, ಸಮಾಜ ಸೇವಕರು, ಸಾಮಾಜಿಕ ನ್ಯಾಯ, ಸಮಪಾಲು ತತ್ವಕ್ಕೆ ಬದ್ಧರಾಗಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಗದಿಯಪ್ಪ ಗುರಿಕಾರ್ ಅವರು ಕೂಡ ನಮ್ಮ ಸ್ಟುಡಿಯೋಕ್ಕೆ ಬಂದರ. ಅವರ ಪರಿಪೂರ್ಣವಾಗಿರ್ತಕ್ಕಂಥ ಪರಿಚಯವನ್ನ ಮಾಡಿಕೊಳ್ಳೋಣ ಬನ್ನಿ. ಸರ್, ತಾವು ಬಿಡುವಿನ ವೇಳೆಯಲ್ಲಿ ನಮ್ಮ ಸ್ಟುಡಿಯೋಕ್ಕೆ ಬಂದಿರುವುದರಿಂದ ತಮಗೆ ನಮ್ಮ ಸ್ಟುಡಿಯೋದ ಬಗ್ಗೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತೀವಿ. ನಮಸ್ಕಾರ. ತಾವು ಹುಟ್ಟಿನಿಂದಲೂ ಕೂಡ ಬಡವರ ಪರವಾಗಿ, ಶೋಷಿತರ ಪರವಾಗಿ, ಸಂವಿಧಾನದ ಚೌಕಟ್ಟಿನಲ್ಲಿ ಸಾಮಾಜಿಕ ನ್ಯಾಯದಡಿಯಲ್ಲಿ ಬೆಳೆದಂಥವ್ರು. ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ಶಿವರಾಜ್ ಗದಿಯಪ್ಪ ಗುರಿಕಾರ್ ಅಂದ್ರೆ ಕೇವಲ ಒಬ್ಬ ಪ್ರಾಚಾರ್ಯರು ಮಾತ್ರ ಅಲ್ಲ, ಕೇವಲ ಶಿಕ್ಷಣ ಪ್ರೇಮಿಗಳಲ್ಲ, ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು, ಸಮಾಜ ಸೇವೆಯಲ್ಲಿ ಕೂಡ ಸಾಕಷ್ಟು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು, ಈ ಸಮಾಜ ಸೇವೆ ಮತ್ತು ಶಿಕ್ಷಣದ ಮೂಲಕ ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದಂಥವ್ರು. ನಿಮ್ಮಂಥವರ ವ್ಯಕ್ತಿತ್ವವನ್ನು ಸಮಾಜಕ್ಕೆ ಬಿತ್ತರಿಸ್ತಕ್ಕಂಥದ್ದು ನಮ್ಮ ಸ್ಟುಡಿಯೋದ ಮೂಲ ಕರ್ತವ್ಯ. ತಾವು ಎಲ್ಲಿ ಹುಟ್ಟಿದ್ರಿ, ತಾವು ಯಾವ ರೀತಿಯಾಗಿ ಬೆಳೆದ್ರಿ, ತಮ್ಮ ಶಿಕ್ಷಣ ಏನು ಅಂತಕ್ಕಂಥದ್ದನ್ನ ಸಮಾಜಕ್ಕೆ ಬಿತ್ತರಿಸಿ. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಶಿವರಾಜ್ ಗದಿಯಪ್ಪ ಗುರಿಕಾರ್ ಅಂತೇಳಿ. ನಮ್ಮ ತಂದೆಯವರು ಸೈನಿಕ ವೃತ್ತಿಯಲ್ಲಿ, ಅಂದರೆ ಮಾಜಿ ಸೈನಿಕರಾಗಿ ಈಗಾಗಲೇ 10 ವರ್ಷ ಆಯಿತು ನಿವೃತ್ತಿಯಾಗಿ. ನನ್ನ ಪ್ರಾಥಮಿಕ ಶಿಕ್ಷಣವನ್ನು ನಾನು ಸಿಕಂದರಾಬಾದ್ ಮತ್ತು ಉತ್ತರ ಪ್ರದೇಶದ ಝಾನ್ಸಿ ಹಾಗೂ ಜಮ್ಮು ಕಾಶ್ಮೀರದ ಶ್ರೀನಗರ, ನಂತರ ಮತ್ತೆ ನಾವು ಉನ್ನತ ಶಿಕ್ಷಣಕ್ಕೆ ನೆರೆಗಲ್ಲಿನ ಶ್ರೀ ಅನ್ನದಾನೇಶ್ವರ ಹೈಸ್ಕೂಲ್ ಮತ್ತು ಅನ್ನದಾನೇಶ್ವರ ಕಾಲೇಜಿನಲ್ಲಿ ಮುಗಿಸಿ ನನ್ನ MSc ಭೌತಶಾಸ್ತ್ರ ವಿಷಯದಲ್ಲಿ ನನ್ನ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಉತ್ತೀರ್ಣನಾಗಿ, ನಂತರ MPhil ಮತ್ತು PhD, ನಂತರ PGDCA ಹಾಗೂ B.Ed ಅನ್ನು ಗದಗಿನ ಪಂಚಾಚಾರ್ಯ ಕಾಲೇಜ್ ಶಿಕ್ಷಣ ಸಂಸ್ಥೆಯಲ್ಲಿ ಮುಗಿಸಿಕೊಂಡು, ನಂತರ 2002 ಅಕ್ಟೋಬರ್ 7ಕ್ಕೆ ನಾನು ಮೊಟ್ಟ ಮೊದಲಿಗೆ ಸರ್ಕಾರಿ ಹುದ್ದೆಯನ್ನು, ಅಂದರೆ ಒಬ್ಬ ನಿಲಯ ಪಾಲಕನಾಗಿ, ಒಬ್ಬ ಹಿಂದುಳಿದ ವರ್ಗಗಳ ಇಲಾಖೆಯ ವಸತಿನಿಲಯದ ನಿಲಯ ಮೇಲ್ವಿಚಾರಕನಾಗಿ ಯಲಬುರ್ಗಾ ತಾಲೂಕಿನ BCM ವಸತಿನಿಲಯ ಬಂಡೆಯಲ್ಲಿ ನಾನು ವೃತ್ತಿಯನ್ನು ಪ್ರಾರಂಭಿಸಿದೆ. ಸುಮಾರು 7 ವರ್ಷದ ಸೇವೆಯನ್ನು ಪರಿಗಣಿಸಿ ನನಗೆ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿಯು ಸಹ ಉತ್ತಮ ನಿಲಯ ಮೇಲ್ವಿಚಾರಕ ಪ್ರಶಸ್ತಿಯನ್ನು 2009ರಲ್ಲಿ ನನಗೆ ಸರ್ಕಾರ ನೀಡಲಾಯಿತು. ನಂತರ 2009 ಸೆಪ್ಟೆಂಬರ್ 5ಕ್ಕೆ ಶಿಕ್ಷಕರ ದಿನಾಚರಣೆ ದಿವಸನೇ ನಾನು ಭೌತಶಾಸ್ತ್ರದ ಪ್ರಾಧ್ಯಾಪಕನಾಗಿ KPSCಯಿಂದ ಆಯ್ಕೆಯಾಗಿ ಯಲಬುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಯಲಬುರ್ಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ, ಭೌತಶಾಸ್ತ್ರದ ವಿಷಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ನನ್ನ 2ನೇ ವೃತ್ತಿಯನ್ನು ಪ್ರಾರಂಭಿಸಿದೆ. ನಂತರ 2012 ಜನವರಿ 13ರಿಂದ ನಾನು ಏನು ಮಾಡಿದೆಪ್ಪ ಅಂದರೆ, ಆ ಒಂದು ಕಾಲೇಜಿನ ಪ್ರಭಾರಿ ಪ್ರಾಚಾರ್ಯನಾಗಿ ಇವತ್ತಿನವರೆಗೂ ಆ ಒಂದು ಕಾಲೇಜಿನನ್ನೇ ಇವತ್ತಿಗೆ ಆ ಒಂದು ಇಡೀ ಒಂದು ರಾಜ್ಯದಲ್ಲಿನೇ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಯಲಬುರ್ಗಿಯನ್ನು ಗುರುತಿಸುವಾಗೆ ನಮ್ಮ ಎಲ್ಲ ಕಾಲೇಜಿನ ಪ್ರಾಧ್ಯಾಪಕರು ಮತ್ತು ಎಲ್ಲ ವಿದ್ಯಾರ್ಥಿಗಳು, ನಮ್ಮ ಶಾಸಕರು ಎಲ್ಲರ ಒಂದು ಸಹಕಾರದಿಂದ ಇವತ್ತು ಇಡೀ ಒಂದು ರಾಜ್ಯದಲ್ಲಿ NAC B+ ಗ್ರೇಡನ್ನು ಪಡೆದು ಈಗ ರೂಸಾಗಿ ಆಯ್ಕೆಯಾಗಿ ಹೆಚ್ಚಿನ ಪ್ರಮಾಣದ ಸುಮಾರು 1100 ವಿದ್ಯಾರ್ಥಿಗಳು BA, BSc, BCom
BBM ವಿದ್ಯಾರ್ಥಿಗಳಲ್ಲಿ ಕಲಿತಾ ಇದ್ದಾರೆ ಮತ್ತು ಎಲ್ಲ ವಿದ್ಯಾರ್ಥಿನಿಯರು ಒಳ್ಳೆಯ ರೀತಿಯ ಒಂದು ಅಭ್ಯಾಸವನ್ನು ಗ್ರಾಮೀಣ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಇವತ್ತು ನಾವು ಆ ಒಂದು ತಾಲೂಕಿನ ಎಲ್ಲ ಜನರ ಸಹಕಾರದಿಂದ ಇವತ್ತು ಆ ಒಂದು ಕಾಲೇಜು ಇವತ್ತು ಅಭಿವೃದ್ಧಿ ಆಗಿದೆ. ಜೊತೆಗೆ ನಾನು ಸಾಮಾಜಿಕ ಕಾರ್ಯವನ್ನು ಅಂದರೆ ಬಡ ವಿದ್ಯಾರ್ಥಿಗಳಿಗೆ ಇರ್ಬೋದು, ವಿದ್ಯಾರ್ಥಿನಿಯರಿರ್ಬೋದು, ಯಾವುದೇ ವಿದ್ಯಾರ್ಥಿ ಶಿಕ್ಷಣದಿಂದ ವಂಚಿತನಾದರೆ ಅವನಿಗೆ ಸಹಾಯ ಮಾಡತಕ್ಕಂಥ ಕೆಲಸವನ್ನು ಸಹ ನಾನು ಸಾಕಷ್ಟು ಮಾಡಿದ್ದೀನಿ. ಮತ್ತು ಯಾವುದೇ ಎಲ್ಲ ವಿದ್ಯಾರ್ಥಿಗಳು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉತ್ತೇಜನ ಕೊಡೋದು ಮತ್ತು ಬಡ ವಿದ್ಯಾರ್ಥಿಗಳು ಸಹ ಸೌಲಭ್ಯಗಳನ್ನು ಕೊಡಿಸೋದ್ರಲ್ಲಿ ನಾವು ಎಲ್ಲರ ಸಹಕಾರವನ್ನು ಪಡೆದು ಅವರಿಗೆ ಒಳ್ಳೆಯ ಒಂದು ಶಿಕ್ಷಣ ಅಭಿವೃದ್ಧಿಗೆ ನಾವು ಒಂದು ಸಹಾಯ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದರ ಪೂರಕವಾಗಿ ನಮ್ಮ ಪುಟ್ಟರಾಜ್ ಗವಾಯಿ ಸಂಸ್ಥೆಯವರು ನನಗೆ ಕುಮಾರ ಸಮಾನ ಒಂದು ಪ್ರಶಸ್ತಿಯನ್ನು ಮತ್ತು ಭಾರತೀಯ ಸೇವಾ ರತ್ನ ಪ್ರಶಸ್ತಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ದಾವಣಗೆರೆ ಸಂಸ್ಕೃತಿ ಇಲಾಖೆಯವರು ಭಾರತ ಸೇವಾ ರತ್ನ ಪ್ರಶಸ್ತಿ ಮತ್ತು ಅನೇಕ ರೀತಿಯ ಪ್ರಶಸ್ತಿಗಳು ಮತ್ತು ಬೆಂಗಳೂರಿನ ಪತ್ರಕರ್ತರ ಮಂಡಳಿಯು ಸಹ ಒಂದು ಪ್ರಶಸ್ತಿಯನ್ನು ಕೊಟ್ಟಿದೆ. ಮತ್ತು ಇಡೀ ಉತ್ಸವದಲ್ಲಿ ಒಂದು ಅಮೋಘ ವರ್ಷ ನೃಪತುಂಗ ಪ್ರಶಸ್ತಿ, ಅದರ ಜೊತೆಗೆ ಬೆಂಗಳೂರು ಒಂದು ಪತ್ರಕರ್ತರ ಮಂಡಳಿ ಸಹ ಒಂದು ಪ್ರಶಸ್ತಿಯನ್ನು ನನಗೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ನೀಡಿದೆ. ಮತ್ತು ಅನೇಕ ರೀತಿಯ ಸಾಹಿತ್ಯ ಸಮ್ಮೇಳನ, ಗದಗ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ರೋಣದಲ್ಲಿ ನಾವು ನಮ್ಮ ಶಾಸಕರ ಒಂದು ಸಹಾಯದಿಂದ ಮತ್ತು ನಮ್ಮೆಲ್ಲರ ಅಭಿಮಾನಿಗಳ ಸಹಾಯ, ಕನ್ನಡ ಅಭಿಮಾನಿಗಳ ಸಹಾಯದಿಂದ ಒಳ್ಳೆಯ ಒಂದು ಸಮ್ಮೇಳನ ಮಾಡಿದ್ವಿ. ಅದಕ್ಕೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ರು. ಮಾನ್ಯ ಶ್ರೀ GS ಪಾಟೀಲ್ ಅವರು ಅವಾಗ ಶಾಸಕರಿದ್ದರು, ಅವರು ಬಹಳಷ್ಟು ಅದಕ್ಕೆ ಸಹಾಯವನ್ನು ಮಾಡಿದರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಲ್ಲಿ ಭಾಗವಹಿಸಿದರು. ಪಾಟೀಲ್ ಪುಟ್ಟಪ್ಪನವರು ಬಂದು ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಒಳ್ಳೆಯ ಒಂದು ನುಡಿಗಳನ್ನು, ಒಂದು 3 ದಿವಸದ ಒಳ್ಳೆಯ ಹಬ್ಬವನ್ನು, ಕನ್ನಡ ಹಬ್ಬವನ್ನು ನಾವು ಮಾಡಿದ್ವಿ. ಅದಕ್ಕೆ ಶಿವಪ್ಪ ಕುರಿಯವರು ಇರ್ಬೋದು, ಕರಿದೂರಿನವರು, ದುರ್ಗಣ್ಣವರು ಮತ್ತು ಸೋಮಕಟ್ಟೆ ಮಠ ಎಲ್ಲ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ, ಹಳ್ಳಿಕೆರೆಯವರು, ಗಣೇಶ್ವರ ಮಠ, ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಾಹಿತಿಗಳು ಅದಕ್ಕೆ ಸಹಕಾರವನ್ನು ನೀಡಿದರು. ಅದರ ಪೂರಕವಾಗಿ ಇವತ್ತು ಅನೇಕ ರೀತಿಯ ಸಾಹಿತ್ಯ ಕಾರ್ಯಕ್ರಮಗಳು, ಶಿಕ್ಷಣದ ಕಾರ್ಯಕ್ರಮಗಳು ರೋಣ ತಾಲೂಕು, ಗದಗ ಜಿಲ್ಲೆಯಲ್ಲಿ, ಕೊಪ್ಪಳ ಜಿಲ್ಲೆಯಲ್ಲಿ ನಡೀತಾ ಇದೆ. ಸರ್, ಬಹಳ ಮುಖ್ಯವಾಗಿ ತಾವು ಈಗಾಗಲೇ ಹೇಳಿರುವ ಹಾಗೆ ನಮಗೆ ಅನೇಕ ಅಮೂಲ್ಯವಾಗಿರ್ತಕ್ಕಂಥ ಪ್ರಶಸ್ತಿಗಳು, ತಮ್ಮ ಸೇವೆಗೆ ತಕ್ಕಂಥ ಪ್ರಶಸ್ತಿ ಸಿಕ್ಕವು. ಅದಕ್ಕಿಂತ ಬಹಳ ಮುಖ್ಯವಾಗಿ ಬಹಳಷ್ಟು ಜನ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರಾದ ಮೇಲೆ ಕೇವಲ ಶಿಕ್ಷಣಕ್ಕಷ್ಟೇ ಒತ್ತು ಕೊಡ್ತಾರ. ಆದರೆ ತಾವು ಸಮಾಜದ ಅಂಕು ಡೊಂಕನ್ನು ತಿದ್ದಬೇಕು, ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಮಾದರಿಯಲ್ಲಿ ಪುಸ್ತಕವನ್ನು ಬರೆಯಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅನೇಕ ಗ್ರಂಥಗಳನ್ನು ತಾವು ಬರೆದಿವಿ, ಅನೇಕ ಗ್ರಂಥಗಳನ್ನು ಕೂಡ ಬಿಡುಗಡೆ ಮಾಡಿದ್ವಿ. ಹೀಗಾಗಿ ಇವತ್ತು ರೋಣ ಮತಕ್ಷೇತ್ರದ ಅಷ್ಟಲ್ಲ, ಗದಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೆಲವು ಪ್ರಮುಖ ಸಾಹಿತ್ಯಗಳಲ್ಲಿ ತಾವು ಒಬ್ಬರು ಅಂತಕ್ಕಂಥದ್ದು ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥದ್ದು, ಬಹಳ ಸಂತೋಷದಾಯಕವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ತಾವು ಎಷ್ಟು ಪುಸ್ತಕವನ್ನು ಬರೆದಿರಿ, ಆ ಪುಸ್ತಕಗಳು ಯಾವ್ಯಾವ ಅಂತಕ್ಕಂಥದ್ದು ಕೂಡ ಸ್ವಲ್ಪ ಸಮಾಜಕ್ಕೆ ವಿತರಿಸಿ. ನಾನು ಈಗಾಗಲೇ ಮೊಟ್ಟ ಮೊದಲು ಅನೇಕ ರೀತಿಯ ಹಾಸ್ಯ ಚುಟುಕುಗಳನ್ನು, ಜೊತೆಗೆ ಕವನಗಳನ್ನು ಬರೆಯುವ ಹವ್ಯಾಸ ಇತ್ತು. ಜೊತೆಗೆ ಅನೇಕ ರೀತಿಯ ಭೌತಶಾಸ್ತ್ರದ ಸಂಶೋಧನಾ ಲೇಖನಗಳನ್ನು ಮತ್ತು ಪರಿಸರ ಲೇಖನಗಳನ್ನು ಅನೇಕ ಪುಸ್ತಕಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಇದೇ ವರ್ಷ ನಾನು ಒಟ್ಟು 3 ಪುಸ್ತಕಗಳನ್ನು, ಹೋದ ವರ್ಷ ಒಂದು ಕವನ ಸಂಕಲನವನ್ನು, ದೇವರಲ್ಲಿದ್ದಾನೆ ಹುಡುಕಿಕೊಡಿ ಅಂತಕ್ಕಂಥ ಕವನ ಸಂಕಲನವನ್ನು ಬಿಡುಗಡೆ ಮಾಡಿದೆ. ಮತ್ತು ಇದೇ ಒಂದು ತಿಂಗಳ 2 ಭೌತಶಾಸ್ತ್ರದ ಪುಸ್ತಕಗಳು, ಫಿಸಿಕ್ಸ್ ಇನ್ 1 ಲೆಸನ್ ಮತ್ತು ಲವ್ ಆಫ್ ಫಿಸಿಕ್ಸ್ ಎಂತಕ್ಕಂಥ 2 ಫಿಸಿಕ್ಸ್ ಇನ್ 1 ಲೆಸನ್ ಮತ್ತು ಲವ್ ಆಫ್ ಫಿಸಿಕ್ಸ್ ಅಂತಕ್ಕಂಥ 2 ಅಂತಾರಾಷ್ಟ್ರೀಯ ಮಟ್ಟದ ಲೇಖನಗಳ, ನಾನೇ ಬರೆದಂಥ ಲೇಖನಗಳ ಪ್ರಕಟಗೊಂಡಂಥ 2 ಪುಸ್ತಕಗಳನ್ನು ಇವತ್ತು ಹೊರತಂದಿದ್ದೇವೆ. ಅದರ ಜೊತೆಗೆ ಇನ್ನೂ ಅನೇಕ ರೀತಿಯ ಕವನ ಸಂಕಲನಗಳು ಮತ್ತು ಪರಿಸರ ಸಾಹಿತ್ಯ ಮತ್ತು ಅನೇಕ ರೀತಿಯ ವಿದ್ಯಾರ್ಥಿಗಳ ಗೋಸ್ಕರ ಮತ್ತು ಇವತ್ತಿನ ಸಮಸ್ಯೆ, ಕೊರೋನಾ ಸಮಸ್ಯೆ ಇದೆ. ಕೊರೋನಾದ ಒಂದು ಭೀತಿಯಿಂದ ಯಾವ ರೀತಿಯಾಗಿ ನಾವು ಶಿಕ್ಷಣ ಸಂಸ್ಥೆಗಳನ್ನು ಮತ್ತು ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ವಾತಾವರಣ ಎದುರಿಸಬೇಕು ಮತ್ತು ಜನರು ಯಾವ ರೀತಿ ವರ್ತಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಸಹ ಒಂದು ಪುಸ್ತಕವನ್ನು ಇನ್ನು ಕೆಲವೇ ದಿನಗಳಲ್ಲಿ ಹೊರತಾ ಇರ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಯಾಕಂದ್ರೆ ಇವತ್ತು ಕೊರೋನಾ ಬರ್ತಾನೆ ಹೋಗ್ತದೆ, ಆದ್ರೆ ಮುಂದಿನ ಪೀಳಿಗೆಗಳಿಗೆ ಕೊರೋನಾ ಎಷ್ಟು ಭೀಕರವಾಗಿತ್ತು, ಅದರಿಂದ ಎಷ್ಟು ದುಷ್ಟ ಪರಿಣಾಮಗಳಾಯಿತು,
ಅದರಿಂದ ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಷ್ಟು ಪರಿಣಾಮ ಬೀರಿತು ಅಂತಕ್ಕಂಥ ಮುಂದಿನ ಪೀಳಿಗೆ ಗೊತ್ತಾಗಬೇಕಾದ್ರೆ ಅದನ್ನು ತಾವು ಗ್ರಂಥದ ಮೂಲಕ ತರತಕ್ಕಂಥದ್ದು ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ. ಅದರಲ್ಲಿ ಬಹಳ ಮುಖ್ಯವಾಗಿ ಸರ್, ತಾವು ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಾಚಾರ್ಯರು, ವಿಶೇಷವಾಗಿ ಸಾಕಷ್ಟು ವಿಶಾಲವಾಗಿರ್ತಕ್ಕಂಥ ಅನುಭವವನ್ನು ಹೊಂದಿರತಕ್ಕಂಥವ್ರು, ವಿದ್ಯಾರ್ಥಿ ಜೊತೆ ಒಳ್ಳೆಯ ಅತ್ಯುತ್ತಮವಾಗಿರ್ತಕ್ಕಂಥ ಸಂಬಂಧ ಇಟ್ಟುಕೊಂಡರು, ನಿಮ್ಮಲ್ಲಿರ್ತಕ್ಕಂಥ ಅನುಭವ, ನಿಮ್ಮಲ್ಲಿರ್ತಕ್ಕಂಥ ನಾಲೆಜನ್ನು ಗುರುತು ಮಾಡಿಕೊಂಡಿರ್ತಕ್ಕಂಥ ಘನ ಸರ್ಕಾರ ಈ ಆನ್ಲೈನ್ ಶಿಕ್ಷಣಕ್ಕೆ ತಮ್ಮನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಹಾಗಾದ್ರೆ ಇವತ್ತಿನ ಈ ಭೀಕರವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಆನ್ಲೈನ್ ಶಿಕ್ಷಣ ಎಷ್ಟು ಅವಶ್ಯನೋ ಅಥವಾ ಅವಶ್ಯವಿಲ್ಲೋ ಅದರ ಬಗ್ಗೆ ತಾವೇನು ಹೇಳಿಕ್ಕೆ ಬಯಸ್ತೀವಿ? ಇವತ್ತು ಯಾವುದೇ ಪರಿಸ್ಥಿತಿ, ಈ ಒಂದು ಸ್ಥಿತಿಯೊಳಗೆ ನಾವು ನೋಡಿದರೆ ಈ ವಾತಾವರಣ ಭಯದ ವಾತಾವರಣ ಏನಲ್ಲ ಇದು. ಆದರೆ ಈ ಕೊರೋನಾ ಇದು ಏನು ಹರಡತಕ್ಕಂಥ ಒಂದು ಸಂದರ್ಭವನ್ನು ನೋಡಿದಾಗ ಇವತ್ತು ವಿದ್ಯಾರ್ಥಿಗಳು ಸೋಷಿಯಲ್ ಡಿಸ್ಟೆನ್ಸು ಮತ್ತು ಮಾಸ್ಕ್ ಅನ್ನು ಬಳಸಿ ಪಾಠವನ್ನು ಕೇಳಬೇಕಾಗುತ್ತೆ. ಶಿಕ್ಷಕರು ಸಹ ಈ ಒಂದು ಅನೇಕ ಆರೋಗ್ಯಕರವಾದಂಥ ಒಂದು ನಿಯಮಗಳನ್ನು ನಾವು ಪಾಲಿಸಬೇಕಾಗುತ್ತೆ. ಅದರ ಮೂಲಕವಾಗಿ ಇವತ್ತು ಆನ್ಲೈನ್ ಶಿಕ್ಷಣ ಅವಶ್ಯಕತೆ ಇದೆ. ನಾವು ವಿದ್ಯಾರ್ಥಿಗಳು ಏನು ಮಾಡಬೇಕಾಗಿತ್ತಂದ್ರೆ ಬೇರೆ ಬೇರೆ ಇದಕ್ಕೆ ಖರ್ಚು ಮಾಡೋದ್ರ ಬದಲು ಈ ಆನ್ಲೈನ್ ಶಿಕ್ಷಣ ಪಡೆಯಲಿಕ್ಕೆ ಇವತ್ತು ಮೊಬೈಲನ್ನು ತೆಗೆದುಕೊಳ್ಳೋದು ಮತ್ತು ಟಿವಿಯ ಮೂಲಕ ಸಹ ಈಗ ಸರ್ಕಾರವೂ ಸಹ ಏನು ಮಾಡ್ತಾ ಇದೆಪ್ಪ ಅಂದರೆ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಟಿವಿ ಮೂಲಕನೂ ಸಹ ಅನೇಕ ಪಾಠಗಳನ್ನು ಸಿಲೆಬಸ್ ಸಂಬಂಧಪಟ್ಟಂಥ ಈ ಪ್ರೈಮರಿ ಮತ್ತು ಹೈಸ್ಕೂಲು, ಜೂನಿಯರ್ ಕಾಲೇಜ್ಗಳಿಗೆ ಈ ಪಾಠಗಳನ್ನು ಮಾಡ್ತಾ ಇದೆ. ರೇಡಿಯೋ ಮತ್ತು ಟಿವಿ ಚಾನೆಲ್ಗಳ ಮೂಲಕ ಮಾಡ್ತಾ ಇದೆ. ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಸಹ ಇವತ್ತು ಉನ್ನತ ಶಿಕ್ಷಣದಲ್ಲಿ ಆನ್ಲೈನ್ ಮೂಲಕ ಶಿಕ್ಷಣವನ್ನು ಇವತ್ತು ಕೊಡಲಾಗ್ತಾ ಇದೆ. ಪ್ರತಿಯೊಬ್ಬರು ಈ ಮೊಬೈಲನ್ನು ಇವತ್ತು ಬಳಸ್ತಾ ಇದ್ದಾರೆ. ಅದನ್ನು ಇವತ್ತು ಸದ್ಬಳಕೆ ಆಗಬೇಕಾಗಿದೆ ಈ ಸಂದರ್ಭದೊಳಗೆ. ಅದಕ್ಕೆ ಈ ಒಂದು ಕೊರೋನಾ ವೈರಸ್ನ ಒಂದು ಭೀತಿ ಅಥವಾ ಒಂದು ಈ ಸಂದರ್ಭದೊಳಗೆ ಆನ್ಲೈನ್ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಶಿಕ್ಷಣವನ್ನು ಪಡೆಯುವ ಅವಶ್ಯಕತೆ ಇದೆ. ಜೊತೆಗೆ ಯೂಟ್ಯೂಬ್ನಲ್ಲಿ ನಾವು ಯಾವಾಗ ಬೇಕಾದ್ರೂ ನಾವು ಈ ಒಂದು ಪಠ್ಯಕ್ರಮವನ್ನು ಅದನ್ನು ನೋಡಲಿಕ್ಕೆ ಅವಕಾಶ ಇದೆ. ಅದಕ್ಕೆ ವಿದ್ಯಾರ್ಥಿಗಳು ಈ ಆನ್ಲೈನ್ ಶಿಕ್ಷಣವನ್ನು ಸದ್ಬಳಕೆಯನ್ನು ಮಾಡ್ಕೋಬೇಕಾಗಿದೆ. ಸರ್, ಬಹಳ ಮುಖ್ಯವಾಗಿ ಇವತ್ತಿನ ಈ ಕೋರೋನಾದ ಸಂದರ್ಭದಲ್ಲಿ ವಿಶೇಷ ವಿದ್ಯಾರ್ಥಿಗಳ ರಕ್ಷಣೆಗಾಗಿ ಪ್ರತ್ಯೇಕವಾಗಿ ಟೆಲಿಮೆಡಿಸಿನ್ ಕೇಂದ್ರ ಬೇಕು ಅಂತಕ್ಕಂಥದ್ದು ತಮ್ಮ ಅಭಿಪ್ರಾಯ. ತಾವು ಸಾಕಷ್ಟು ಜೊತೆ ನಮ್ಮ ಜೊತೆ ಹಂಚಿಕೊಂಡ್ರೆ ಹೌದು, ಅದು ಎಷ್ಟು ಅವಶ್ಯ, ಯಾಕೆ ಬೇಕು ಅಂತಕ್ಕಂಥದ್ದು ತಮ್ಮ ಅನಿಸಿಕೆ? ಯಾಕಂದ್ರೆ ಇವತ್ತು ಈ ವೈರಾಣು ನಮ್ಮ ಈ ಕಣ್ಣಿಗೆ ಕಾಣದಂಥ ವೈರಸ್ ಇದು. ಅನೇಕ ರೀತಿಯಲ್ಲಿ ಎಲ್ಲಿರ್ತದೋ, ಹೆಂಗಿರ್ತದೋ, ಯಾವ ರೀತಿಯಲ್ಲಿ ಪ್ರಸರಣ ಆಗ್ತದೋ ಗೊತ್ತಾಗಲ್ಲ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಬಿಸಿನೀರನ್ನು ಸೇವಿಸೋ ಜೊತೆಗೆ ಅನೇಕ ರೀತಿಯ ಒಂದು ಮೆಡಿಸಿನ್ಸ್ ಅಂದರೆ ಒಂದು ಆಯುರ್ವೇದಿಕ್ ಮೆಡಿಸಿನ್ಸ್ನಾಗಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಸಿನೀರನ್ನು ಕುಡಿಯೋದಾಗಲಿ ಅನೇಕ ರೀತಿಯ ಒಂದು ಕ್ರಮಗಳ ಜೊತೆಗೆ ಇವತ್ತು ಬಡ ವಿದ್ಯಾರ್ಥಿಗಳು ಇರ್ತವೆ, ಶಿಕ್ಷಣ ಸಂಸ್ಥೆಗಳು ಪ್ರೈಮರಿಯಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೆ ಅವರಿಗೆ ಈ ಒಂದು ಆಯುಷ್ ಇಲಾಖೆಯಿಂದ ಏನೀಗ ವಿದ್ಯಾರ್ಥಿಗಳಿಗೆ ಕೊಡ್ತಾರಲ್ಲ ಅದನ್ನೇ ಪ್ರತಿಯೊಂದು ವಲಯ ಮಟ್ಟದಲ್ಲಿ ಟೆಲಿಮೆಡಿಸಿನ್ ಕೇಂದ್ರವನ್ನು ಮಾಡಿದರೆ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಜವಾಬ್ದಾರಿತವಾಗಿ ಈ ಒಂದು ಕೊರೋನಾ ವಾತಾವರಣದೊಳಗೆ ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಟೆಲಿಮೆಡಿಸಿನ್ ಕೇಂದ್ರ ಮಾಡಿದರೆ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಆ ಒಂದು ಸೌಲಭ್ಯಗಳು, ಆರೋಗ್ಯದ ಸೌಲಭ್ಯಗಳು ಸಿಗ್ತವೆ. ಇದರಿಂದ ಆರೋಗ್ಯಕರವಾದಂಥ ಶಿಕ್ಷಣವನ್ನು ಮತ್ತು ಆರೋಗ್ಯಕರವಾದ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸರ್, ಬಹಳ ಮುಖ್ಯವಾಗಿ ತಾವು ಒಬ್ಬ ಪ್ರಾಚಾರ್ಯರು ಜೊತೆಗೆ ಎಲ್ಲ ಶಿಕ್ಷಣ ತಜ್ಞರ ಜೊತೆಗೆ ಒಳ್ಳೆಯ ಸಂಪರ್ಕ ಇರ್ತಕ್ಕಂಥವ್ರು. ಬಹಳಷ್ಟು ನಿಮ್ಮ ಆರ್ಟಿಕಲ್ಸನ್ನು ನಾವು ನೋಡಿದೀವಿ. ಬಹಳಷ್ಟು ಶಿಕ್ಷಕರ ಬಗ್ಗೆ ಬಹಳ ಕಳಕಳಿ ಇರ್ತಕ್ಕಂಥವ್ರು. ಏನಪ್ಪಾ ಅಂದ್ರೆ ತಮ್ಮ ಕೂಗು ಶಿಕ್ಷಕರ ಚುನಾವಣೆ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೂ ಕೂಡ ಮತದಾನ ಹಾಕಬೇಕು. ಯಾಕಂದ್ರೆ ಪ್ರಾಥಮಿಕ ಶಿಕ್ಷಣ ಅಂದ್ರೆ ಅದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಶಿಕ್ಷಣ, ಅದು ಬುನಾದಿ ಶಿಕ್ಷಣ. ಪ್ರಾಥಮಿಕ ಶಿಕ್ಷಣ ಅಂದ್ರೆ ನಾವೆಲ್ಲ ಇಷ್ಟೆಲ್ಲ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸ್ತೀವಿ. ಹೀಗಾಗಿ ಅದಕ್ಕೆ ಇನ್ನಿಷ್ಟು ಮಾತು ಬರಬೇಕಾದ್ರೆ ಶಿಕ್ಷಕರ ಚುನಾವಣೆ ಸಂದರ್ಭದಲ್ಲಿ ಪ್ರಾಥಮಿಕ ಶಿಕ್ಷಕರಿಗೂ ಕೂಡ ಮತದಾನ ಮಾಡ್ತಕ್ಕಂಥ ಹಕ್ಕನ್ನು ಕೊಡಬೇಕು ಅಂತಕ್ಕಂಥದ್ದು ಸಾಕಷ್ಟು ಸಲ ತಾವು ವಾದವನ್ನು ಮಾಡಿದ್ವಿ. ಅದು ತಾವು ಸಮಾಜಕ್ಕೆ ಎಷ್ಟು ಅವಶ್ಯಕತೆ ಐತಿ, ಯಾಕೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ ಹಾಕಬೇಕು ಅಂತಕ್ಕಂಥದ್ದು ಹೇಳಿ ಬಯಸ್ತೀವಿ. ಇವತ್ತು ನಾವು ಗುರು ಅಂದಮೇಲೆ ಇವತ್ತು ಪ್ರೈಮರಿ ಇರ್ಬೋದು, ಮಿಡಲ್ ಸ್ಕೂಲ್ ಇರ್ಬೋದು, PU ಕಾಲೇಜ್ ಇರ್ಬೋದು, ಅಥವಾ ಡಿಗ್ರಿ ಇರ್ಬೋದು, ಉನ್ನತ ಶಿಕ್ಷಣ ಇರ್ಬೋದು. ಗುರು ಅಂದರೆ ಗುರುನೇ. ಅವನ ಪಗಾರದಲ್ಲಿ ವ್ಯತ್ಯಾಸ ಇರ್ಬೋದು, ಆದರೆ ಗುರುವಿನ ಸ್ಥಾನ ಎಲ್ಲರಿಗೂ ಒಂದೇ. ಇವತ್ತು ಸಂವಿಧಾನದ ಹಕ್ಕು ಅಂದಮೇಲೆ
ಎಲ್ಲರಿಗೂ ಒಂದೇ ರೀತಿಯ ಒಂದು ಹಕ್ಕನ್ನು ಕೊಡಿ. ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಇದೆ, ಎಲ್ಲರಿಗೂ ಸರಿಯಾದಂತ ಒಂದು ಸಮಬಾಳು ಸಿಗ್ಬೇಕಂದ್ರೆ ಎಲ್ಲರೂ ಅವರು ಶಿಕ್ಷಕರೇ, ಪ್ರಾಥಮಿಕ ಶಾಲಾ ಶಿಕ್ಷಕರು ಒಂದು ಒಳ್ಳೆಯ ಬುನಾದಿಯನ್ನ ಶಿಕ್ಷಣ ಕ್ಷೇತ್ರಕ್ಕೆ, ಶಿಕ್ಷಣ ಅಂತಕ್ಕಂಥ ಬಿಲ್ಡಿಂಗಿಗೆ ಒಳ್ಳೆಯ ಒಂದು ಬುನಾದಿ ಆಗ್ತಕ್ಕಂಥ ಕೆಲಸವನ್ನು ಮಾಡೋರು ಯಾರಪ್ಪ ಅಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರು. ಇವತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಮಸ್ಯೆಗಳು ಬಹಳಷ್ಟು ಇರ್ತವೆ. ಅವರು ತಮ್ಮ ಪರಿಹಾರವನ್ನ ಅಂದ್ರೆ ಶಿಕ್ಷಣದ ಶೈಕ್ಷಣಿಕ ಪರಿಹಾರವನ್ನ ಪಡಿಬೇಕಾತಂದ್ರೆ ಅವರಿಗೂ ಒಂದು ಶಿಕ್ಷಕರ ಕ್ಷೇತ್ರಕ್ಕೆ ಓಟನ್ನ ಹಾಕ್ತಕ್ಕಂಥ ವ್ಯವಸ್ಥೆ ಇವತ್ತು ಆಗಬೇಕಾಗಿದೆ. ಸಂವಿಧಾನಬದ್ಧವಾಗಿ ಈ ಕೆಲಸ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಈ MLC ಚುನಾವಣೆ ಬಂದಾಗ ಅಂದ್ರೆ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಬಂದಾಗ ಅವರು ಮುಖ್ಯವಾಗಿ ಪ್ರಾಥಮಿಕ ಎಲ್ಲಾ ಶಿಕ್ಷಕರ ಜೊತೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಸಹ ಓಟಿನ ಹಕ್ಕನ್ನ ನೀಡಬೇಕು. ಇದು ಹೋರಾಟ ಅಲ್ಲ, ಇದು ಒಂದು ಆಂದೋಲನ ಆಗಬೇಕು. ಅಂದ್ರೆ ಪ್ರಾಥಮಿಕ ಶಾಲಾ ಗುರು ಶಿಕ್ಷಕರಿಗೂ ಒಂದು ಮಹತ್ವ, ಅವರೇ ಒಂದು ಕೇಂದ್ರ ಬಿಂದು. ಶಿಕ್ಷಣದ ಸುಧಾರಣೆ ಒಳಗೆ ಪ್ರಾಥಮಿಕ ಶಾಲೆಯಿಂದನೇ ಶಿಕ್ಷಣ ಪ್ರಾರಂಭ ಆಗ್ತದೆ. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೂ ಸಹ ನಾವು ಮಹತ್ವವನ್ನು ಕೊಟ್ಟು ಅವರಿಗೂ ಓಟಿನ ಹಕ್ಕನ್ನು ನಾವು ಈ ಒಂದು ಶಿಕ್ಷಕರ ಕ್ಷೇತ್ರಕ್ಕೆ ಓಟ್ ಹಾಕ್ತಕ್ಕಂಥ ಒಂದು ಹಕ್ಕನ್ನ ಕೊಡಬೇಕಾದ ನಿಟ್ಟಿನೊಳಗೆಲ್ಲ ಹಿರಿಯ ಸಮಾಜವಾದಿಗಳು ಮತ್ತು ಶಿಕ್ಷಣ ತಜ್ಞರು ಮತ್ತು ರಾಜಕೀಯ ತಜ್ಞರು ಇದರ ಬಗ್ಗೆ ಆಲೋಚನೆ ಮಾಡಬೇಕು. ಸರ್, ಬಹಳ ಮುಖ್ಯವಾಗಿ ಬಹಳಷ್ಟು ಜನರು ಹೇಳ್ತಾರೆ ಏನಪ್ಪಾ ಅಂದ್ರ, ಅದರಲ್ಲಿ ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಏನಪ್ಪಾ ಅಂದ್ರ, ಒಂದು ದೇಶದ ಅಭಿವೃದ್ಧಿ ಆಗ್ಬೇಕಾದ್ರೆ ಕೇವಲ ಹಣದಿಂದ ಮಾತ್ರ ಅಲ್ಲ, ಕೇವಲ ಅಧಿಕಾರದಿಂದ ಮಾತ್ರ ಅಲ್ಲ, ಪ್ರತಿಯೊಬ್ಬನಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಸಿಗಬೇಕು. ಶಿಕ್ಷಣ ಸಿಕ್ಕಾಗಲೇ ಮಾತ್ರ ಈ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು. ಹೀಗಾಗಿ ಇವತ್ತು ಪ್ರಾಚೀನ ಕಾಲದ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅಥವಾ ಈ ಕಾಲದ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು, ಅಥವಾ ಈ ಕಾಲದ ಶಿಕ್ಷಣ ಬೆಸ್ಟು ಅಥವಾ ಪ್ರಾಚೀನ ಕಾಲದ ಶಿಕ್ಷಣ ಬೆಸ್ಟು ಅಂತಕ್ಕಂಥದ್ದನ್ನ ತಾವು ಏನು ಹೇಳಿಕ್ ಬಯಸ್ತೀವಿ? ಇವತ್ತು ನಾವು ಆದಿಕಾಲದಿಂದಲೂ ನೋಡಿದಾಗ ಶಿಕ್ಷಣ ಪದ್ಧತಿಯಲ್ಲಿ ಬಹಳಷ್ಟು ವ್ಯತ್ಯಾಸ. ನಾವೆಲ್ಲ ರಾಮಾಯಣ ಮಹಾಭಾರತ ಅನೇಕ ರೀತಿಯ ಗ್ರಂಥಗಳನ್ನು ನೋಡಿದಾಗ ಅವಾಗ ಏಕಮುಖವಾದಂಥ ಶಿಕ್ಷಣವಿತ್ತು. ಅಂದ್ರೆ ಗುರು ಏನು ಹೇಳ್ತಾನೋ ಅದೇ ವೇದ ವಾಕ್ಯವಾಗಿತ್ತು, ಅದೇ ಸಿಲೆಬಸ್ ಆಗಿತ್ತು, ಅದೇ ಪಠ್ಯಕ್ರಮ ಆಗ್ತಿತ್ತು, ಅದನ್ನೇ ಶಿಕ್ಷಕರು ಮತ್ತು ಸಮಾಜ ಹೋಗ್ತಿತ್ತು. ನಂತರ ದಿನಗಳೇನಾಯ್ತಪ್ಪ ಅಂದ್ರೆ ದ್ವಿಮುಖ ಶಿಕ್ಷಣ ನೀತಿ ಬಂತು. ಏನಪ್ಪ ಅಂದ್ರೆ ಗುರು ಏನೇ ಹೇಳಿದ್ರು ವಿದ್ಯಾರ್ಥಿ ಒಬ್ಬ ಏನ್ ಮಾಡ್ಬೇಕಪ್ಪ ಅಂದ್ರೆ ಪರಿಶೀಲನೆ ಮಾಡ್ತಕ್ಕಂಥ, ಆಲೋಚನೆ ಮಾಡ್ತಕ್ಕಂಥ ಒಂದು ಶಕ್ತಿ. ಅದಕ್ಕೆ ರಾಧಾಕೃಷ್ಣನ್ ಅವ್ರು ಏನಂತಾರಪ್ಪ ಅಂದ್ರೆ ಎಜುಕೇಶನ್ ಈಸ್ ದ ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಬಾಂಡ್ ಅಂತ. ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಬಾಂಡ್ ಅಂತ ಅಂದ್ರೆ ಸ್ಟಿಮ್ಯುಲಸ್ ಅಂದ್ರೆ ಶಿಕ್ಷಕ, ಗುರು, ರೆಸ್ಪಾನ್ಸ್ ಅಂದ್ರೆ ಒಬ್ಬ ವಿದ್ಯಾರ್ಥಿ. ಇವು ಎರಡೂ ಸ್ಟ್ರಾಂಗ್ ಇದ್ರೆ ಶಿಕ್ಷಣ ವ್ಯವಸ್ಥೆ ಅಂದ್ರೆ ಈ ಒಂದು ಎಜುಕೇಶನ್ ಸಿಸ್ಟಮ್ ಬಲವರ್ಧನೆ ಆಗ್ತದೆ ಅಂತಕ್ಕಂಥದ್ದನ್ನ ರಾಧಾಕೃಷ್ಣನ್ ಅವರು ಹೇಳಿದರು. ಅದೇ ರೀತಿಯಾಗಿ ಗಾಂಧೀಜಿಯವರು ಸಹ ಹೇಳಿದರು, ಎಜುಕೇಶನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಡಿವೈನ್ ಪವರ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ ದ ಚೈಲ್ಡ್ ಅಂತ. ಅದನ್ನ ಹೊರತಕ್ಕಂಥ ಅಂದ್ರೆ ವಿದ್ಯಾರ್ಥಿಗಳಲ್ಲಿ, ಮಕ್ಕಳಲ್ಲಿ, ಅದು ಬಡ ವಿದ್ಯಾರ್ಥಿ ಇರ್ಬೋದು, ಯಾವುದೇ ವಿದ್ಯಾರ್ಥಿ ಇರ್ಬೋದು, ಅವರಲ್ಲಿ ಆಲ್ರೆಡಿ ಒಂದು ಡಿವೈನ್ ಪವರ್, ಅತ್ಯಂತ ಶಕ್ತಿಯುತ ವಿದ್ಯಾರ್ಥಿ ಇರ್ತಾನೆ. ಆದ್ರೆ ಅದು ಹೊರತಕ್ಕಂಥ ಪ್ರತಿಭೆಯನ್ನ ಹೊರ ಸೆಳೆತಕ್ಕಂಥ ಶಕ್ತಿ ಯಾರಿಗಿರ್ತಪ್ಪ ಅಂದ್ರೆ ಅದು ಒಬ್ಬ ಶಿಕ್ಷಕ ಇರ್ತದೆ. ಅದಕ್ಕೆ ದ್ವಿಮುಖ ಶಿಕ್ಷಣ ನೀತಿ ಬಂತು. ಆಮೇಲೆ ತ್ರಿಮುಖ ಶಿಕ್ಷಣ ಅಂದ್ರೆ ವಿದ್ಯಾರ್ಥಿ ಶಿಕ್ಷಕ ಜೊತೆಗೆ ಪಠ್ಯಕ್ರಮ ಮೂರನೇದು ಬಂತು, ಪಠ್ಯಕ್ರಮವಾಗಿ ಬಂತು. ಅಂದ್ರೆ ತ್ರಿಮುಖ ಶಿಕ್ಷಣ ಆಯಿತು. ಈಗ ನಾವು ಚತುಷ್ಮುಖ ಶಿಕ್ಷಣದಲ್ಲಿ ಈ ಒಂದು ಆಧುನಿಕ ಪದ್ಧತಿ ಒಳಗೆ ಚತುಷ್ಮುಖ ಶಿಕ್ಷಣ ಅಂದ್ರೆ ವಿದ್ಯಾರ್ಥಿ, ಶಿಕ್ಷಕ, ಪಠ್ಯಕ್ರಮ ಜೊತೆಗೆ ಸಾಮಾಜಿಕ ವ್ಯವಸ್ಥೆ. ಅಂದ್ರೆ ಅಲ್ಲಿ ಟ್ಯೂಷನ್ ಬರುವುದು, ಮನೆ ಬರುವುದು, ಒಬ್ಬ ಗೆಳೆಯ ಬರುವುದು, ಇವೆಲ್ಲವುಗಳು ಮತ್ತು ಮಾಧ್ಯಮಗಳು, ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಎಲ್ಲ ಸೇರಿ ಇವತ್ತು ಚತುಷ್ಮುಖ ಶಿಕ್ಷಣ ಪದ್ಧತಿಗಳು ನಾವು ಇವತ್ತು ಆಧುನಿಕ ಕಾಲದಲ್ಲಿ ನೋಡ್ತಾ ಇದ್ದೇವೆ. ಸರ್, ವಿಶೇಷವಾಗಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ಒಂದು ವಿಚಾರಗಳನ್ನು ಇವತ್ತು ನೆನೆಸಲೇಬೇಕು. ಯಾಕಂದ್ರೆ ಆದರ್ಶ ಶಿಕ್ಷಕ ಅಂದ್ರೆ ಹೇಗಿರಬೇಕು ಅಂತಕ್ಕಂಥ ಡಾಕ್ಟರ್ ರಾಧಾಕೃಷ್ಣನ್ ಹೇಳಿದರು. ರಾಧಾಕೃಷ್ಣನ ಪ್ರಕಾರ ಒಬ್ಬ ಆದರ್ಶ ಶಿಕ್ಷಕನಂದ್ರ ಸರಿಯಾಗಿ ಕ್ಲಾಸಿಗೆ ಬಂದು ಪಾಠ ಮಾಡತಕ್ಕಂಥ ಮಾತ್ರ ಆದರ್ಶ ಶಿಕ್ಷಕನಾಗಲ್ಲ, ಅಥವಾ ಯಾವ ಬೋಧಕನಾಗಿ ಬೋಧನೆ ಮಾಡ್ತಾನೆ ಅರ್ಹತೆ ಇದ್ರೆ ಮಾತ್ರ ಆದರ್ಶ ಶಿಕ್ಷಕನಾಗೋದಿಲ್ಲ, ಅಥವಾ ಶಿಸ್ತಿನಿಂದ ಬಂದು ಪಾಠ ಮಾಡಿದ್ರೆ ಅವ ಆದರ್ಶ ಶಿಕ್ಷಕನಾಗೋದಿಲ್ಲ, ಅಥವಾ ಪರಿಣಾಮಕಾರಿಯಾಗಿರ್ತಕ್ಕಂಥ ಪಾಠ ಮಾಡಿದ್ರೆ ಮಾತ್ರ ಅವ ಆದರ್ಶ ಶಿಕ್ಷಕನಾಗೋದಿಲ್ಲ. ಇವೆಲ್ಲ ಪಾಠ ಭಾಗ 1 ಅಂದ್ರೆ. ಪಾಠ ಭಾಗ 2 ಅಂದ್ರೆ ಅವನಿಗೆ ಸಂಸ್ಕಾರ ಇರಬೇಕು, ಅಂದ್ರೆ ದುಶ್ಚಟನೆ ದೂರ ಇರಬೇಕು. ಹಿಂಗೆ ಪಾಠ ಭಾಗ 1 ಇರಬೇಕು, ಪಾಠ ಭಾಗ 2ದಲ್ಲಿ ಕೂಡ ಅವ ಆದರ್ಶ ಶಿಕ್ಷಕನಾಗಿದ್ರೆ ಮಾತ್ರ ಆದರ್ಶ ಶಿಕ್ಷಕ ಅಂದ್ರು. ಅಂದ್ರೆ
ಅರ್ಹತೆ ಇರಬೇಕು, ಚೆನ್ನಾಗಿ ಪಾಠವನ್ನು ಮಾಡಬೇಕು, ಶಿಸ್ತಿನಿಂದ ಹೋಗಬೇಕು, ಪರಿಣಾಮಕಾರಿಯಾಗಿ ಪಾಠವನ್ನು ಮಾಡಬೇಕು, ಈ ಕಡೆ ಸಂಸ್ಕಾರ ಇರಬೇಕು ಅಂತ ಮಾತ್ರ ಆದರ್ಶ ಶಿಕ್ಷಕರು ಅಂದ್ರು ರಾಧಾಕೃಷ್ಣ. ತಾವು ಒಬ್ಬ ಆದರ್ಶ ಶಿಕ್ಷಕರ ಕರೆ ಇಡೀ ಸಮಾಜ ಹೇಳುತ್ತೆ, ವಿದ್ಯಾರ್ಥಿ ಹೇಳುತ್ತೆ, ನಮಗೆ ಗೊತ್ತೈತಿ. ತಾವು ಒಬ್ಬ ಆದರ್ಶ ಶಿಕ್ಷಕರಾಗಿ ಆದರ್ಶಕ ಶಿಕ್ಷಕರು ಯಾವ ರೀತಿಯಾಗಿ ಇರಬೇಕು ಅಂತ ಹೇಳಿಕ್ಕೆ ಬಯಸ್ತೀರಿ? ಇವತ್ತು ನಾವು ಸೆಪ್ಟೆಂಬರ್ 5 ಆದರ್ಶ ಶಿಕ್ಷಕರ ಅಂದ್ರೆ ಶಿಕ್ಷಕರ ದಿನಾಚರಣೆಯನ್ನಾಗಿ ನಾವು ಆಚರಿಸ್ತಾ ಇದ್ದೀವಿ. ಇದಕ್ಕೆ ಮುಖ್ಯ ಕಾರಣ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಇವರ ಒಂದು ಜನ್ಮ ದಿನಾಚರಣೆ ಸೆಪ್ಟೆಂಬರ್ 5, 1888ರಲ್ಲಿ ತಿರುತ್ತಣಿ ಅಂತಕ್ಕಂಥ ಅಂದ್ರೆ ಚಿತ್ತೂರು ಜಿಲ್ಲೆಯ ತಮಿಳುನಾಡಿನ ಚಿತ್ತೂರು ಜಿಲ್ಲೆಯ ತಿರುತ್ತಣಿಯಲ್ಲಿ ಇವರು ಹುಟ್ಟಿದರು. ಇವರು ಒಬ್ಬ ಶಿಕ್ಷಣ ತಜ್ಞರಾಗಿ, ಒಬ್ಬ ಫಿಲಾಸಫಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಅನೇಕ ರೀತಿಯ ಇಡೀ ವಿಶ್ವದಲ್ಲಿನೇ ಗುರುತಿಸ್ತಕ್ಕಂಥ ಒಬ್ಬ ಪ್ರಾಧ್ಯಾಪಕ, ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಗುರುತಿಸಿಕೊಂಡ್ರು. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಗುರು ಎಂಬತಕ್ಕಂಥದ್ದು ಅಂದ್ರೆ ಟೀಚರ್ ಅಂದ್ರೆ ಹೆಂಗಿರ್ಬೇಕು ಎಂಬತಕ್ಕಂಥದ್ದನ್ನ ಇಡೀ ವಿಶ್ವಕ್ಕೆನೆ ತೋರಿಸಿಕೊಟ್ಟಂತ ಒಬ್ಬ ಮಹಾ ಮೇಧಾವಿ, ಒಬ್ಬ ಶಿಕ್ಷಣ ತಜ್ಞ ಅಂದ್ರೆ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್. ಹಾಗಾಗಿ ಒಬ್ಬ ಶಿಕ್ಷಕ ಯಾವ ರೀತಿ ಇರಬೇಕು ಅಂದ್ರೆ ಅವನಿಗೆ ಪ್ರಾಮಾಣಿಕತೆ ಇರಬೇಕು, ಸರಳತೆ ಇರಬೇಕು, ಸಮಯ ಪ್ರಜ್ಞೆ ಇರಬೇಕು, ವಿಷಯದ ಮೇಲೆ ಪ್ರಭುತ್ವ ಇರಬೇಕು, ಎಲ್ಲ ವಿಷಯಗಳನ್ನ ಅಂದ್ರೆ ಸಹ ಸಂಬಂಧೀಕರಿಸ್ತಕ್ಕಂಥ ಒಂದು ಅವನಲ್ಲಿ ಒಂದು ಪ್ರಭುತ್ವ ಇರಬೇಕು. ಜೊತೆಗೆ ಇಡೀ ಒಂದು ವಿದ್ಯಾರ್ಥಿಗಳ ಮನಸ್ಸನ್ನ ಅರ್ಥ ಮಾಡ್ಕೊಂಡಿರ್ಬೇಕು, ವಿದ್ಯಾರ್ಥಿಗಳನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಮತ್ತು ಒಬ್ಬ ಉತ್ತಮ ಮನಃಶಾಸ್ತ್ರಜ್ಞನಾಗಿ, ಒಬ್ಬ ತತ್ವಜ್ಞಾನಿಯಾಗಿ, ಒಬ್ಬ ಸಮಾಜವಾದಿಯಾಗಿದ್ದರೆ ಮಾತ್ರ ಒಬ್ಬ ಉತ್ತಮ ಗುರು ಅಥವಾ ಒಬ್ಬ ಒಳ್ಳೆ ಟೀಚರ್, ಆದರ್ಶ ಶಿಕ್ಷಕನಾಗಿ ಗುರುತಿಸ್ಲಿಕ್ಕೆ ಸಾಧ್ಯತೆ. ಅದಕ್ಕೆ ಡಾಕ್ಟರ್ ರಾಧಾಕೃಷ್ಣನ್ ಅವರ ಒಂದು ಜನ್ಮ ದಿನಾಚರಣೆ ಅಂದ್ರೆ 1962ರಿಂದ ಇದನ್ನ ಈ ಒಂದು ನಮ್ಮ ಭಾರತ ದೇಶದೊಳಗೆ ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆಯಾಗಿ ನಾವು ಇದನ್ನ ಆಚರಿಸ್ತಾ ಇದ್ದೀವಿ. ಅವ್ರ ಹುಟ್ಟುಹಬ್ಬದ ಅಂದ್ರೆ ಒಬ್ಬ ಶಿಕ್ಷಣ ತಜ್ಞ, ಮೊಟ್ಟ ಮೊದಲ ಉಪರಾಷ್ಟ್ರಪತಿ, ನಮ್ಮ ದೇಶದ ಉಪರಾಷ್ಟ್ರಪತಿ ಮತ್ತು 2ನೇ ರಾಷ್ಟ್ರಪತಿ ಆಗಿ ಇವರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಇವರು ಪ್ರೆಸಿಡೆನ್ಸಿ ಕಾಲೇಜಲ್ಲಿ ತಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿ ಮುಂದೆ ನಮ್ಮ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮಹಾರಾಜ ಕಾಲೇಜಿನ ಒಳಗೆ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಮುಂದೆ ಕಲ್ಕತ್ತಾ ವಿಶ್ವವಿದ್ಯಾಲಯಕ್ಕೆ ಇವರು ನೇಮಕಗೊಳ್ತಾರೆ. ನಂತರದ ದಿನಗಳಲ್ಲಿ ಇವರ ಒಂದು ವಿದ್ವತ್ತು, ಇವರ ಒಂದು ಶಿಕ್ಷಣದ ಸೇವೆ, ಇವರ ಒಂದು ತತ್ವಶಾಸ್ತ್ರದ ಸೇವೆ, ಇವರ ಭಾರತೀಯ ಸಂಸ್ಕೃತಿಯಲ್ಲಿರ್ತಕ್ಕಂಥ ಅನೇಕ ಒಂದು ಇವರ ಒಂದು ನೈಪುಣ್ಯತೆಯನ್ನು ಗುರುತಿಸಿ ಅವಾಗ ಸರ್ಕಾರ, ಈ ನಮ್ಮ ಭಾರತ ಸರ್ಕಾರ ಇವರನ್ನ ಉಪರಾಷ್ಟ್ರಪತಿ ಹುದ್ದೆಗೆ, ನಂತರ ರಾಷ್ಟ್ರಪತಿ ಹುದ್ದೆಗೆ ಇವರನ್ನ ಆಯ್ಕೆ ಮಾಡ್ತದೆ. ಅದಕ್ಕಿಂತ ಪೂರ್ವದೊಳಗೆ ಇವರು ನಮ್ಮ ಮದನ್ ಮೋಹನ್ ಮಾಲ್ವೀಯ ಅವರು, ಇವರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರಾಗಿ ಇವರ ಒಂದು ವಿದ್ವತ್ತನ್ನು ನೋಡಿ ಪ್ರಾಧ್ಯಾಪಕರಾಗಿ ಮತ್ತು ವೈಸ್ ಚಾನ್ಸಲರ್ ಆಗಿ ಇವರು ಕೆಲಸವನ್ನು ಮಾಡ್ತಾರೆ. ನಂತರ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಇವರು ಸಹ ಒಂದು ಕೆಲಸ ಮಾಡ್ತಾರೆ. ಚಿಕಾಗೋ ಯೂನಿವರ್ಸಿಟಿಯಲ್ಲಿನೂ ಕೆಲಸ ಮಾಡ್ತಾರೆ. ಯುನೆಸ್ಕೋದೊಳಗೆ ಚೇರ್ಮನ್ ಆಗಿ 1948ರಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಭಾರತ ದೇಶದ ಅತ್ಯಂತ ಉನ್ನತ ಪ್ರಶಸ್ತಿಯಾದಂಥ ಭಾರತ ರತ್ನ ಇವರ ಸೇವೆಗೆ 1954ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟು ಇವರಿಗೆ ಗೌರವವನ್ನು ನೀಡುತ್ತದೆ. ಇನ್ನು ಅನೇಕ ರೀತಿಯ ಪ್ರಶಸ್ತಿಗಳು ಇವರಿಗೆ ಕೊಟ್ಟಿದ್ದಾರೆ ದೇಶದಲ್ಲಿ ಮತ್ತು ವಿದೇಶದಲ್ಲಿ. ಇವರು ಅನೇಕ ರೀತಿಯ ಗ್ರಂಥಗಳನ್ನು 1923ರಿಂದ 27 ಇಂಡಿಯನ್ ಫಿಲಾಸಫಿ ಅಂತಕ್ಕಂಥ ಗ್ರಂಥವನ್ನು ಬರೀತಾರೆ. 1924 ಫಿಲಾಸಫಿ ಆಫ್ ಉಪನಿಷತ್ ಅದರ ಬರೀತಾರೆ. ಮತ್ತು 1932 ಆನ್ ಐಡಿಯಲಿಸ್ಟ್ ವ್ಯೂ ಆಫ್ ಲೈಫ್, ಮತ್ತು 1939 ಈಸ್ಟರ್ನ್ ರಿಲಿಜಿಯನ್ಸ್ ಅಂಡ್ ವೆಸ್ಟರ್ನ್ ಥಾಟ್, ಮತ್ತು 1955 ಈಸ್ಟ್ ಅಂಡ್ ವೆಸ್ಟ್ ಸಮ್ ರಿಫ್ಲೆಕ್ಷನ್ಸ್ ಅಂತಕ್ಕಂಥ ಅನೇಕ ಗ್ರಂಥಗಳನ್ನು ಬರೀತಾರೆ. ಅದಕ್ಕೂ ಪ್ರಮುಖವಾಗಿ ಇವರು ಮೊಟ್ಟ ಮೊದಲಿಗೆ ತತ್ವಶಾಸ್ತ್ರದಲ್ಲಿ ಬರೆದಂಥ ಗ್ರಂಥ ಅಂದ್ರೆ ನಮ್ಮ ರಾಷ್ಟ್ರಗೀತೆಯನ್ನ ಬರೆದಂಥ ರವೀಂದ್ರನಾಥ್ ಟಾಗೋರ್ ಅವರ ಬಗ್ಗೆ, ಅವರ ತತ್ವಶಾಸ್ತ್ರ ಯಾವ ರೀತಿ ಇದೆ ಅಂತ ಅವರ ಒಂದು ತತ್ವಗಳ ಬಗ್ಗೆ ಇವರು ಮೊಟ್ಟ ಮೊದಲ ಪುಸ್ತಕಗಳನ್ನ ಡಾಕ್ಟರ್ ರಾಧಾಕೃಷ್ಣನ್ ಅವರು ಬರೀತಾರೆ. ಅಂದ್ರೆ ಯಾಕೆ ಬರೀತಾರಪ್ಪ ಅಂದ್ರೆ ರವೀಂದ್ರನಾಥ್ ಟಾಗೋರ್ ಅವರು ಭಾರತೀಯ ತತ್ವಶಾಸ್ತ್ರಕ್ಕೆ ಹೊಂದಾಣಿಕೆ ಆದಂತ ಅತ್ಯಂತ ಒಬ್ಬ ಮೇಧಾವಿ, ಒಬ್ಬ ಕವಿ, ಒಬ್ಬ ಶಿಕ್ಷಣ ತಜ್ಞ. ಅವರನ್ನ ಗುರುತಿಸಿ, ಅವರಲ್ಲಿರ್ತಕ್ಕಂಥ ಒಳ್ಳೆಯ ತತ್ವಗಳನ್ನು ಗುರುತಿಸಿ ಅವರ ಬಗ್ಗೆನೇ, ಅವರ ಒಂದು ತತ್ವಗಳ ಬಗ್ಗೆನೇ ತತ್ವಶಾಸ್ತ್ರದ ಒಂದು ಪುಸ್ತಕವನ್ನ
ಡಾಕ್ಟರ್ ರಾಧಾಕೃಷ್ಣನ್ ಅವರು ಒಳ್ಳೆಯ ಒಂದು ಗ್ರಂಥವನ್ನು ರಚಿಸ್ತಾರೆ. ಸರ್, ತಾವೇ ಈಗಾಗಲೇ ಡಾಕ್ಟರ್ ರಾಧಾಕೃಷ್ಣನ್ ಅವರ ಬಗ್ಗೆ ಹೇಳಿರುವ ಹಾಗೆ ಡಾಕ್ಟರ್ ರಾಧಾಕೃಷ್ಣನ್ ಅವರು ಉನ್ನತ ಹುದ್ದೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಶಿಕ್ಷಕರ ಗೌರವವನ್ನು ಇಡೀ ವಿಶ್ವಕ್ಕೆ ಬಿತ್ತಿಸಿರ್ತಕ್ಕಂಥವ್ರು. ಶಿಕ್ಷಕರಂದರೆ ರಾಷ್ಟ್ರದ ರಕ್ಷಕರು, ಶಿಕ್ಷಕರಂದರೆ ದೇಶದ ಆಧಾರ ಸ್ತಂಭ, ಶಿಕ್ಷಕರಂದರೆ ವಿಶ್ವದ ಆಧಾರ ಸ್ತಂಭ. ಇಂಥವರನ್ನ ಸ್ಮರಿಸ್ತಕ್ಕಂಥದ್ದು ಈ ದೇಶದ ಪ್ರತಿಯೊಬ್ಬರ ಕರ್ತವ್ಯ ಆಗಬೇಕು ಅಂತ ಹೇಳಿ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ಅಂತ ಘೋಷಣೆ ಮಾಡಿದ್ವಿ. ಅದನ್ನು ಪ್ರತಿ ವರ್ಷ ಇವತ್ತು ನಾವು ಆಚರಣೆ ಮಾಡ್ತೀವಿ. ಎಂಥ ಪರಿಸ್ಥಿತಿ ಬಂತಪ್ಪ ಅಂದ್ರ ಶಿಕ್ಷಕರನ್ನ ಇಡೀ ಸಮಾಜ ಗೌರವಿಸಬೇಕಾದ್ರೆ ಇಡೀ ಸಮಾಜವೇ ಅವನ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಬೇಕು. ಆದ್ರೆ ಇವತ್ತು ಎಂಥ ಸಂದರ್ಭ ಬಂದಿದಪ್ಪ ಅಂದ್ರೆ ಶಾಲಾ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಮುಂದೆ ಶಿಕ್ಷಕರೇ ಶಿಕ್ಷಕರ ದಿನಾಚರಣೆಯನ್ನ ಆಚರಣೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದೈತಿ. ಇವತ್ತು ಶಿಕ್ಷಕರ ದಿನಾಚರಣೆ ಐತಿ, ಬರ್ರಿ ನಾಳೆ ಎಲ್ಲಾ ವಿದ್ಯಾರ್ಥಿಗಳು ಬರ್ರಿ ಅಂತಕ್ಕಂಥ ಪರಿಸ್ಥಿತಿ ಬಂದೈತಿ. ಯಾಕೆ ಹಿಂಗಾಯ್ತು ಅಂತ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ಪ್ರಾಧ್ಯಾಪಕರಿದ್ದಾಗ ಅವರಿಗೆ ಒಂದು ಆದೇಶ ಬರ್ತದೆ, ಕಲ್ಕತ್ತಾ ವಿಶ್ವವಿದ್ಯಾಲಯಕ್ಕೆ ನಿಮ್ಮನ್ನು ನೇಮಕ ಮಾಡಿದ್ದೀವಿ ಅಂತ ಹೇಳಿ ಆದೇಶ ಬಂದಾಗ ಮೈಸೂರು ವಿಶ್ವವಿದ್ಯಾಲಯ ಇಡೀ ವಿಶ್ವವಿದ್ಯಾಲಯನೇ ಸ್ತಬ್ಧವಾಗ್ತದೆ. ಕಾರಣ ಏನಪ್ಪ ಅಂದ್ರೆ ಡಾಕ್ಟರ್ ರಾಧಾಕೃಷ್ಣನ್ ಅವರ ಪಾಠವನ್ನು ಕೇಳಲಿಕ್ಕೆ ಫಿಲಾಸಫಿ ಪಾಠ ಒಂದು ನಡೆಯುತ್ತಂದ್ರೆ, ತತ್ವಶಾಸ್ತ್ರದ ಪಾಠ ನಡೆಯುತ್ತಂದ್ರೆ ಉಳಿದ ಎಲ್ಲಾ ಕ್ಲಾಸಿನ ವಿದ್ಯಾರ್ಥಿಗಳು ಕಿಡಿಕಿಯಲ್ಲಿ ನಿಂತುಕೊಂಡು ಇವರ ಪಾಠವನ್ನ ಆಲಿಸ್ತಾ ಇರ್ತಾರೆ. ಅಂದ್ರೆ ಅಷ್ಟೊಂದು ವಿಷಯದ ಮೇಲೆ ಪ್ರಭುತ್ವ ಜೊತೆಗೆ ಈ ಫಿಲಾಸಫಿಯನ್ನ ಬೇರೆ ಬೇರೆ ವಿಷಯದ ಜೊತೆಗೆ ಸಹಸಂಬಂಧೀಕರಿಸಿ, ಇವತ್ತು ಮ್ಯಾಥಮೆಟಿಕ್ಸ್ ಇರ್ಬೋದು, ಕನ್ನಡ ಇರ್ಬೋದು, ಸಂಸ್ಕೃತ ಇರ್ಬೋದು, ಅನೇಕ ರೀತಿಯ ಭಾಷೆ ಮತ್ತು ವಿಜ್ಞಾನದ ಜೊತೆಗೆ ಇವರು ಏನ್ ಮಾಡ್ತಾರೆ ಅಂದ್ರೆ ಫಿಲಾಸಫಿಯನ್ನ ಸಹಸಂಬಂಧೀಕರಿಸಿ ಪಾಠವನ್ನು ಹೇಳ್ತಿದ್ರು. ಇದು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಇಷ್ಟ ಆಗ್ತದೆ ಇವರ ಪಾಠ. ಹಂಗಾಗಿ ಎಲ್ಲಾ ವಿದ್ಯಾರ್ಥಿಗಳು, ಎಲ್ಲಾ ವಿಷಯದ ವಿದ್ಯಾರ್ಥಿಗಳು ಇವರ ಕ್ಲಾಸಿಗೆ ಕುಳಿತುಕೊಳ್ತಕ್ಕಂಥದ್ದು, ಜೊತೆಗೆ ಕಿಡಿಕಿಯಲ್ಲಿ ನಿಂತು ಪಾಠವನ್ನು ಕೇಳ್ತಕ್ಕಂಥ ಕೆಲಸವನ್ನ ಎಲ್ಲಾ ವಿದ್ಯಾರ್ಥಿಗಳು ಮಾಡ್ತಿದ್ರು, ಬೇರೆ ವಿಷಯದ ವಿದ್ಯಾರ್ಥಿಗಳು ಸಹ. ಆ ಸಂದರ್ಭದೊಳಗೆ ಇವರ ಒಂದು ವ್ಯಕ್ತಿತ್ವ ಆಗಿತ್ತು ನೋಡ್ರಿ. ಎಲ್ಲಾ ವಿದ್ಯಾರ್ಥಿಗಳು ಆ ವಿಶ್ವವಿದ್ಯಾಲಯದಿಂದ ಈ ಕಲ್ಕತ್ತಾಕ್ಕೆ ಹೋಗ್ಬೇಕಾದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾಗಿರ್ತದೆ. ಅವಾಗ ಎಲ್ಲಾ ವಿದ್ಯಾರ್ಥಿಗಳು ಚಕ್ಡಿಯಲ್ಲಿ ಕೂರಿಸ್ಕೊಂಡು ಅವರೇ ತಮ್ಮ ವಿದ್ಯಾರ್ಥಿಗಳು ನಗವನ್ನ ಹೊತ್ಕೊಂಡು ಇವರ ಮೆರವಣಿಗೆ ಮಾಡ್ಕೊಂಡ ಆ ರೈಲ್ವೆ ಸ್ಟೇಷನ್ಗೆ ಹೋಗ್ತಕ್ಕಂಥದ್ದು. ಇದು ನಿಜವಾದಂತ ಶಿಕ್ಷಕ ಮತ್ತು ವಿದ್ಯಾರ್ಥಿ ನಡೆಯಿರ್ತಕ್ಕಂಥ ಸಂಬಂಧ, ಅಂದ್ರೆ ಶಕ್ತಿಯುತವಾದಂತ ಸಂಬಂಧವನ್ನ ತೋರಿಸ್ಕೊಡ್ತದೆ. ಅಂದ್ರೆ ಶಿಕ್ಷಕನಾದವನು ಎಷ್ಟು ಪ್ರಭುತ್ವದಿಂದ ಇರ್ತಾನೋ, ಎಷ್ಟು ಆದರ್ಶವಾಗಿರ್ತಾನೋ ಅದು ವಿದ್ಯಾರ್ಥಿಗಳ ಮೇಲೇನು ಪರಿಣಾಮ ಬೀಳ್ತದೆ. ಆದ್ರೆ ಇವತ್ತಿನ ವ್ಯವಸ್ಥೆಯೊಳಗೆ ಏನಾಗಿತ್ತು ಅಂದ್ರೆ, ಇವತ್ತು ಆಧುನಿಕತೆಯ ಒಂದು ಕಾಲದೊಳಗೆ ಈ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗಿದೆ. ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಸಂಬಂಧ ಗಟ್ಟಿಯಾಗಿದೆ, ಆದರೆ ಆಧುನಿಕ ವ್ಯವಸ್ಥೆಯೊಳಗೆ ಸ್ವಲ್ಪ ವಿನಯತೆ ಕಡಿಮೆ ಆಗ್ತಾ ಇದೆ. ಇದು ಇವತ್ತು ಏನಾಗುತ್ತಪ್ಪ ಅಂದ್ರೆ ಎಲ್ಲಾ ಕುಟುಂಬ ವ್ಯವಸ್ಥೆಯಲ್ಲಿ ಬರಬೇಕು. ತಾಯಿಯ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ ಅಂತ ಇದೆ. ಹಂಗಾಗಿ ತಾಯಿ ತಂದೆಯವರು ಮತ್ತು ಅಲ್ಲಿರ್ತಕ್ಕಂಥ ಸಮಾಜ ಎಲ್ಲರೂ ಏನ್ ಮಾಡಬೇಕಪ್ಪ ಅಂದ್ರೆ ಇವತ್ತು ನಾವು ವಿದ್ಯಾರ್ಥಿಗಳಿಗೆ ಗುರುವಿನ ಮಹತ್ವವನ್ನ ಇವತ್ತು ತೋರಿಸ್ಕೊಡ್ಬೇಕಾಗಿದೆ. ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಆ ಜಾಗೃತ ಮನಸ್ಸು ಇವತ್ತು ಬರಬೇಕಾಗಿದೆ. ಆ ನಿಟ್ಟಿನೊಳಗೆ ಎಲ್ಲ ಪಾಲಕರು, ಎಲ್ಲ ಒಂದು ಸಮಾಜ ಇವತ್ತು ಗುರುವಿನ ಮಹತ್ವವನ್ನು ಇವತ್ತು ತಿಳಿಬೇಕಾಗಿದೆ. ಅದರ ಮೂಲಕ ಈ ಒಂದು ರಾಷ್ಟ್ರೀಯ ಹಬ್ಬವಾಗಿ ಶಿಕ್ಷಕರ ದಿನಾಚರಣೆಯನ್ನ ಇವತ್ತು ಆಚರಿಸಿದ್ರೆ ಇದು ಸೂಕ್ತ ಅಂತಕ್ಕಂಥದ್ದನ್ನ ನಾ ಇನ್ನೊಂದು ವಿಷಯವನ್ನು ಹೇಳ್ಬೇಕು. ಈ ತಾಯಿ ಅಂತಕ್ಕಂಥಲ್ಲೇ ಜ್ಯೋತಿ ಇವರು ಸಾವಿತ್ರಿಬಾಯಿ ಫುಲೆ ಇವತ್ತು ಮಹಿಳಾ ಶಿಕ್ಷಕಿ, ಇಡೀ ಒಂದು ನಮ್ಮ ದೇಶದೊಳಗಿನ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ, ಒಬ್ಬ ದಲಿತ ಶಿಕ್ಷಕಿ, ಎಲ್ಲ ಈ ಜಾತಿ ವ್ಯವಸ್ಥೆಯನ್ನ ವಿರೋಧಿಸಿದಂತ ಶಿಕ್ಷಕಿ ಮತ್ತು ಸಮಾನತೆಯನ್ನ ಸಾಧಿಸ್ಬೇಕಂತಕ್ಕಂಥ ಶಿಕ್ಷಕಿ. ಅವಳನ್ನ ಸಹ ನಾವು ನೆನ್ಪು ಮಾಡ್ಕೊಂಡು ಇವತ್ತು ಎಲ್ಲಾ ತಾಯಿಂದರು, ಇವತ್ತು ಶಿವಾಜಿ ಮಹಾರಾಜರ ತಾಯಿ ಜಿಜಾಬಾಯಿ ನೋಡಿಕೊಂಡು ಎಲ್ಲಾ ತಾಯಿಂದ ನೋಡ್ಕೊಂಡು ನೀವು ಕಿತ್ತೂರು ಚೆನ್ನಮ್ಮ ಎಲ್ಲಾ ತಾಯಿಂದರು, ಅಬ್ದುಲ್ ಕಲಾಂ ಅವರ ತಾಯಿ, APJ ಅಬ್ದುಲ್ ಕಲಾಂ ಅವ್ರ ತಾಯಿ, ಅಂಬೇಡ್ಕರ್ ಅವ್ರ ತಾಯಿ, ಥಾಮಸ್ ಅಲ್ವಾ ಎಡಿಸನ್ ಅವ್ರ ತಾಯಿ, ಈ ಎಲ್ಲವನ್ನ ನೋಡಿದಾಗ ತಾಯಿಯ ಮಹತ್ವ, ತಾಯಿ ಒಂದು ಮಹತ್ವ ಈ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬಹಳ ಇದೆ. ತಾಯಿಯು ಸಹ ವಿದ್ಯಾರ್ಥಿಗಳನ್ನ ಅಂದ್ರೆ ತಮ್ಮ ಮಕ್ಕಳನ್ನ ಅಭಿವೃದ್ಧಿಪಡಿಸುವಲ್ಲಿ ತಾಯಿ ಪಾತ್ರ ಬಹಳ ಇದೆ. ಇವತ್ತು ಆ ಕೆಲಸನ ತಾಯಿ ಮಾಡ್ತಾ ಇದ್ದಾಳೆ. ಹಂಗಾಗಿ ತಾಯಿಯೂ ಸಹ ಒಬ್ಬ ಒಳ್ಳೆ ಗುರು. ಹಂಗಾಗಿ ಎಲ್ಲ ವಿದ್ಯಾರ್ಥಿಗಳು ಗುರು. ಮುಖ್ಯವಾಗಿ ಶಿಕ್ಷಕರ ಕರ್ತವ್ಯಗಳಲ್ಲಿ ಪರಿಸರದ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಕೂಡ ಒಂದು. ಯಾಕಂದ್ರೆ ಇವತ್ತು ಕೊರೋನಾ ಇರ್ಬೋದು, ಯಾವುದೇ ರೋಗ ಇರ್ಬೋದು, ಅಥವಾ ಇನ್ನಿತ ಯಾವುದೇ ಅವಘಡಗಳಿರ್ಬೋದು,
ಮುಖ್ಯವಾಗಿ ಸಂಭವಿಸಲಿಕ್ಕೆ ಕಾರಣ ಏನಂತಂದ್ರೆ ಪ್ರಕೃತಿ. ಹೀಗಾಗಿ ಪ್ರಕೃತಿ ಬಗ್ಗೆ ನಾವು ಮಕ್ಕಳಲ್ಲಿ ಅರಿವು ಮೂಡಿಸಿದಾಗ ಮಾತ್ರ ಇಂಥ ಅವಘಡಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ. ಅದಕ್ಕೆ ತಾವೊಬ್ಬ ಪ್ರಾಚಾರ್ಯರಾಗಿ, ತಾವೊಬ್ಬ ಆದರ್ಶ ಶಿಕ್ಷಕರಾಗಿ, ಒಬ್ಬ ಸಾಹಿತಿಗಳಾಗಿ, ಒಬ್ಬ ಸಮಾಜ ಸೇವಕರಾಗಿ, ವಿಶೇಷವಾಗಿ ಶಿಕ್ಷಕರ ಬಂಧುವಾಗಿ, ಸಮಾಜದಲ್ಲಿರ್ತಕ್ಕಂಥ ಶಿಕ್ಷಕರು ಪಠ್ಯದ ಜೊತೆಗೆ ಪರಿಸರವನ್ನು ಯಾವ ರೀತಿಯಾಗಿ ಮಕ್ಕಳ ಜಾಗೃತಿ ಮೂಡಿಸಬೇಕು ಅಂತಕ್ಕಂಥ ಹೇಳಿ ಬಯಸ್ತೇನೆ. ಇವತ್ತು ನಾವು ಇಡೀ ವಿಶ್ವವನ್ನೇ ನೋಡಿದಾಗ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಷ್ಟೇ ಬೆಳವಣಿಗೆ ಆಗಿತ್ತು ಅಂತ ಹೇಳ್ತೀವಿ. ಆದರೆ ಇವತ್ತು ತಂತ್ರಜ್ಞಾನಕ್ಕೆ ಕೊಟ್ಟಂಥ ಮಹತ್ವವನ್ನು ನಾವು ಮೂಲಭೂತ ವಿಜ್ಞಾನಕ್ಕೆ ಕೊಟ್ಟಿಲ್ಲ. ಮಹಾತ್ಮ ಗಾಂಧೀಜಿಯವರು, ಅಂಬೇಡ್ಕರ್ ಅವರು, ರಾಧಾಕೃಷ್ಣನ್ ಅವರು ಮತ್ತು ಅನೇಕ APJ ಅಬ್ದುಲ್ ಕಲಾಂ ಅವರು ಅವಾಗ 2020 ವಿಷನ್ ಅಂತ ಇಟ್ಕೊಂಡಿದ್ರು. ಅದರ ಮೂಲ ಉದ್ದೇಶ ಏನಂತಂದ್ರೆ ಮೂಲಭೂತ ವಿಜ್ಞಾನ ಅಂದ್ರೆ ಇವತ್ತು ನಾವೇನು ವೈರಾಣು ಸಮಸ್ಯೆಯನ್ನು ಇವತ್ತು ಈ ಒಂದು ಕೊರೋನಾ COVID-19 ವೈರಾಣುವಿನ ಬಗ್ಗೆ ಇನ್ನೂ ಅನೇಕ ವೈರಾಣುಗಳು ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡ್ತಕ್ಕಂಥ ಜೀವ ವಿಜ್ಞಾನ ಅಥವಾ ಜೈವಿಕ ವಿಜ್ಞಾನ ಇರ್ಬೋದು, ಮೂಲಭೂತ ವಿಜ್ಞಾನಕ್ಕೆ ನಾವು ಇವತ್ತು ಮಹತ್ವವನ್ನು ಕೊಟ್ಟಿಲ್ಲ. ಹಾಗಾಗಿ ಇವತ್ತು ಈ ಸಂಶೋಧನೆ ಇದಕ್ಕೆ ಲಸಿಕೆಯನ್ನ ಕಂಡುಹಿಡಲಿಕ್ಕೆ ಸ್ವಲ್ಪ ಬಹಳಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಸಹ ಇನ್ನೂ ಆ ಒಂದು ಪ್ರಯತ್ನದಲ್ಲಿ ನಾವು ಇದ್ದೀವಿ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಮೂಲಭೂತ ವಿಜ್ಞಾನದ ಬೆಳವಣಿಗೆ ಹಿನ್ನಡೆ ಆಗಿದೆ. ಇವತ್ತು ನಾವು ಬರೀ ಎಲ್ಲರೂ ಇಂಜಿನಿಯರಿಂಗ್ ಅಂತ ಇರ್ತೇವೆ ಮತ್ತು ಬರೀ ಟೆಕ್ನಾಲಜಿ ಅಂತ ಇರ್ತೇವೆ. ಇವತ್ತು ಕೊರೋನಾ COVID-19 ಸಮಸ್ಯೆ ಅಂದ್ರೆ ಈ ವೈರಾಣುವಿನ ಪರಿಣಾಮವನ್ನು ನೋಡಿದಾಗ ಇನ್ನೂ ಅನೇಕ ರೀತಿಯ ವೈರಾಣುಗಳನ್ನ ನಾವು ಅದರ ಪರಿಣಾಮಗಳನ್ನು ನೋಡಿದಾಗ ಇವತ್ತು ನಾವು ವಿಜ್ಞಾನಕ್ಕೆ ಅಂದ್ರೆ ಮೂಲಭೂತ ವಿಜ್ಞಾನಕ್ಕೆ ಇವತ್ತು ಮಹತ್ವವನ್ನು ಕೊಡಬೇಕಾಗಿದೆ. ಮೂಲಭೂತ ವಿಜ್ಞಾನದ ಸಂಶೋಧನೆಗಳಾಗಬೇಕು. ಗಾಂಧೀಜಿಯವರ ಪರಿಕಲ್ಪನೆ ಅದಾಗಿತ್ತು. ಇವತ್ತು ನಾವು ಸ್ಕಿಲ್ ಇಂಡಿಯಾ ಅಂತ ಹೇಳ್ತೀವಿ. ಅಂದ್ರೆ ಗಾಂಧೀಜಿ ಏನಾಯ್ತಂದ್ರೆ 3 H's ಅಂದ್ರೆ ಹೆಡ್, ಹಾರ್ಟ್ ಮತ್ತು ಹ್ಯಾಂಡ್, ಇವುಗಳಿಗೆ ಕೆಲಸ ಕೊಡ್ತಕ್ಕಂಥ ಕಾರ್ಯವನ್ನ ಇವತ್ತು ಮಾಡಬೇಕಾಗಿದೆ. ಗಾಂಧೀಜಿಯವರ ಕನಸಾಗಿತ್ತು. ಇವತ್ತು ಹೆಡ್ಗೆ ನಾವು ಕೆಲಸ ಕೊಡ್ತಾ ಇಲ್ಲ. ಅಂದ್ರೆ ಮೆದುಳಿಗೆ ಕೆಲಸ ಅಂದ್ರೆ ಏನು, ಇವತ್ತು ಸಂಶೋಧನೆ, ಮೂಲಭೂತ ವಿಜ್ಞಾನದ ಸಂಶೋಧನೆ ಇವತ್ತು ಆಗಬೇಕಾಗಿದೆ. ನಾವೆಲ್ಲರೂ ಬರೀ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ, ಬೇರೆ ಬೇರೆ ತಂತ್ರಜ್ಞಾನ ಅಂತ ಹೇಳ್ತೀವಿ. ಆದರೆ ಈ ಸಮಸ್ಯೆಗೆ ಪರಿಹಾರ ಆಗಬೇಕಂತಂದ್ರೆ ನಾವು ಬೇಸಿಕ್ ಸೈನ್ಸ್ಗೆ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಮಕ್ಕಳಲ್ಲಿ ನಮ್ಮ ಭಾರತ ರತ್ನ ಪಡೆದಂತ CNR ರಾವ್ ಸರ್ ಏನ್ ಹೇಳ್ತಾರಪ್ಪ ಅಂದ್ರೆ ಇವತ್ತು ಮೂಲಭೂತ ವಿಜ್ಞಾನದ ಅಧ್ಯಯನದ ಕೊರತೆ ಆಗಿದೆ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ನಾವೆಲ್ಲ ವಿಜ್ಞಾನ ಸೈನ್ಸ್ ಅನ್ನ ಇವತ್ತು ಬರೀ ಇಂಗ್ಲಿಷ್ ನಲ್ಲಿ ಕಲಿತಾ ಇದೆ. ಇವತ್ತು ರಷ್ಯಾ ದೇಶ ಮತ್ತು ಬೇರೆ ಜಪಾನ್ ದೇಶಗಳನ್ನ ನಾವು ನೋಡಿ ಕಲಿಬೇಕಾಗಿದೆ. ವಿಜ್ಞಾನವನ್ನ ನಮ್ಮ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಇರ್ಬೋದು, ನಮ್ಮ ಭಾರತೀಯ ಭಾಷೆಯಲ್ಲಿ ನಾವು ಕಲಿತರೆ ಎಲ್ಲ ವಿದ್ಯಾರ್ಥಿಗಳು ಇಚ್ಛೆಪಟ್ಟು ಈ ವಿಜ್ಞಾನಕ್ಕೆ ಮಹತ್ವವನ್ನು ಕೊಡ್ತಾರೆ. ಮೂಲಭೂತ ವಿಜ್ಞಾನದ ಸಂಶೋಧನೆಯಲ್ಲಿ ಇನ್ನೂ ಹೆಚ್ಚಿನ ಒಂದು ಸಾಧನೆಗೆ ಆಗ್ಲಿಕ್ಕೆ ಸಾಧ್ಯತೆ ಐತಿ. ಅದಕ್ಕೆ ನಾವು ಏನ್ ಮಾಡಬೇಕಾಗಿದೆ, ಈಗ ಮೂಲಭೂತ ವಿಜ್ಞಾನದ ಸಂಶೋಧನೆಗೆ ವಿದ್ಯಾರ್ಥಿಗಳಲ್ಲಿ, ವಿದ್ಯಾರ್ಥಿನಿಯರಲ್ಲಿ ನಾವು ಜಾಗೃತಿಯನ್ನ ಉಂಟು ಮಾಡಬೇಕಾಗಿದೆ. BSc ಮತ್ತು ಮೂಲಭೂತ ಸೈನ್ಸ್ ಕಲೀಲಿಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕಾಗಿದೆ. ಅಂದ್ರೆ ಮಾತ್ರ ಇಂಥ ಮುಂದಿನ ಸಮಸ್ಯೆಗಳನ್ನು ನಾವು ಪರಿಹರಿಸಲಿಕ್ಕೆ ಸಾಧ್ಯತೆ ಇದೆ. ಸರ್, ಬಹಳ ಮುಖ್ಯವಾಗಿ ನೀವು ಶಿಕ್ಷಕರ ಜೊತೆಗೆ ಬಹಳಷ್ಟು ಜನರ ಒಡನಾಟ ಇಟ್ಕೊಂಡಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಯಾರ್ಯಾರು ಉತ್ತಮ ಶಿಕ್ಷಕರದರ ಅಂತಕ್ಕಂಥದ್ದು ನಾವು ಊಹಿಸಲಿಕ್ಕೆ ಬಯಸ್ತೀವಿ. ನಾವು ಮುಖ್ಯವಾಗಿ ಮೊನ್ನೆ ತಾನೇ ನಾವು BG ಅಣ್ಣಿಗೇರಿ ಗುರುಗಳು ಗದಗಿನಲ್ಲಿ ಒಂದು ಬಡ ವಿದ್ಯಾರ್ಥಿಗಳಿಗಾಗಿನೇ ಒಂದು ಆಶ್ರಮವನ್ನ ರಚಿಸಿ, ಅದನ್ನ ಒಂದು ಆಶ್ರಮವನ್ನು ಮಾಡಿ ಬಡ ವಿದ್ಯಾರ್ಥಿಗಳಿಗೆ, ಎಲ್ಲ ರೀತಿಯ ವಿದ್ಯಾರ್ಥಿಗಳಿಗೆ ಒಂದು ಉಚಿತವಾಗಿ ಪಾಠವನ್ನು ಕೊಡೋದು ಮತ್ತು ಆಶ್ರಯವನ್ನು ಕೊಡೋದ್ರ ಜೊತೆಗೆ 24 ತಾಸು ಅವರು ವಿದ್ಯಾರ್ಥಿಗಳ ಕಡೆಗೆ ಅಂದ್ರೆ ಶಿಕ್ಷಣದ ಒಂದು ಜಾಗೃತಿಯ ಸಲುವಾಗಿ ಅವರು ಬಹಳಷ್ಟು ಹೋರಾಟ, ತಮ್ಮ ಜೀವ ಇರುವವರೆಗೂ ಹೋರಾಟ ಮಾಡಿದರು. ಅಂತ ಒಬ್ಬ ಆದರ್ಶ ಶಿಕ್ಷಕರು ನಮ್ಮ ಜಿಲ್ಲೆಯೊಳಗೆ ಅಂದ್ರೆ ಅವರು BG ಅಣ್ಣಿಗೇರಿ ಸರ್. ಇನ್ನೂ ಅನೇಕರು ಇದ್ದಾರೆ. ಇವತ್ತು ನಾವು ಇಡೀ ಒಂದು ಭಾರತವನ್ನು ನೋಡಿದಾಗ ಒಬ್ಬ ಅಬ್ದುಲ್ ಮಲಿಕ್ ಅಂತ ಬರ್ತಾರೆ. ವಿದ್ಯಾರ್ಥಿಗಳನ್ನ ಸುಮಾರು 3 ಕಿಲೋಮೀಟರ್ ವರೆಗೆ ನದಿಯೊಳಗೆ ಅಂದ್ರೆ ಒಂದು ಅರ್ಧ ಕಿಲೋಮೀಟರ್ ನದಿಯೊಳಗೆ ವಿದ್ಯಾರ್ಥಿಗಳನ್ನ ಹೊತ್ಕೊಂಡು ಈಸೊಡೆದು ಶಾಲೆ ಮುಟ್ಟಿಸ್ತಕ್ಕಂಥ
ಅಬ್ದುಲ್ ಮಲಿಕ್ ಅಂತಕ್ಕಂಥವರು ಮತ್ತು ಆನಂದ್ ಕುಮಾರ್ ಅಂತಕ್ಕಂಥ ಒಬ್ಬ ಶಿಕ್ಷಕ ಬಡ ವಿದ್ಯಾರ್ಥಿಗಳಿಗೆ, ಸೈನ್ಸ್ ವಿದ್ಯಾರ್ಥಿಗಳಿಗೆ, IIT ಮತ್ತು JEE ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ಟ್ಯೂಷನ್ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು, ಮತ್ತು ರಾಜೇಶ್ ಕಮಲ್ ಶರ್ಮಾ, ಇನ್ನು ಅನೇಕ ರೀತಿಯ ಹಿಂದಕ್ಕೆ ನಾವು ಹೆಂಗೆ ಈಗ ಸ್ವಾಮಿ ವಿವೇಕಾನಂದರು ಇಡೀ ವಿಶ್ವಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಸಾರಿದ್ರು ಪರಮಹಂಸರ ಒಂದು ಗುರುಗಳ ಸನ್ನಿಧಿಯೊಳಗೆ, ಅದೇ ತರನಾಗಿ ಇನ್ನೂ ಅನೇಕ ರೀತಿಯ ಶಿಕ್ಷಕರನ್ನ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ನೋಡಿದಾಗ ನಾವು ಅರಿಸ್ಟಾಟಲ್ ಮತ್ತು ಅನೇಕ ರೀತಿಯ ಶಿಕ್ಷಕರನ್ನ ನಾವು ಕಾಣ್ತಾ ಇದ್ದೀವಿ. ಇನ್ನೂ ಅನೇಕ ಆದರ್ಶ ಶಿಕ್ಷಕರು, ಇವತ್ತು ಎಲ್ಲ ಶಿಕ್ಷಕರು ಆದರ್ಶ ಶಿಕ್ಷಕರೇ, ಆದರೆ ಅವರ ಗುಣಗಳನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಇವತ್ತು ಒಂದು ಒಳ್ಳೆಯ ಒಂದು ಕಾರ್ಯಾವಕ ಇದೆ. ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಂಡ್ರೆ ಇವತ್ತೆಲ್ಲ ಸಮಾಜ ವಿದ್ಯಾರ್ಥಿಗಳು ಇದು ಒಪ್ಪತ್ತಾರೆ. ಸರ್, ಕೊನೆಯದಾಗಿ ತಾವು ಶಿಕ್ಷಕರಾಗಿ, ಪ್ರಾಚಾರ್ಯರಾಗಿ ಇವತ್ತಿನ ವಿದ್ಯಾರ್ಥಿಗಳಿಗೆ ಮತ್ತು ಇವತ್ತಿನ ಶಿಕ್ಷಕರಿಗೆ ಏನು ಹೇಳಿಕೆ ಬಯಸ್ತೀವಿ? ಕೊನೆಯದಾಗಿ ಇವತ್ತು ವಿದ್ಯೆ ಅಷ್ಟೇ ವಿನಯನ ಮುಖ್ಯ. ವಿದ್ಯಾರ್ಥಿಗಳಲ್ಲಿ ಮೊಟ್ಟ ಮೊದಲಿಗೆ ಪ್ರಾಮಾಣಿಕತೆ, ವಿನಯಶೀಲತೆ, ಭಾರತೀಯ ಸಂಸ್ಕೃತಿ ಮತ್ತು ಈ ಒಂದು ಭಾರತೀಯತೆ ಅನ್ನೋದು ರಾಷ್ಟ್ರೀಯ ಒಂದು ನೀತಿಗಳು ಅವರಿಗೆ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು. ರಾಷ್ಟ್ರಾಭಿಮಾನ ಇರಬೇಕು. ಅಂದರೆ ಒಬ್ಬ ಉತ್ತಮ ವಿದ್ಯಾರ್ಥಿ, ಆದರ್ಶ ವಿದ್ಯಾರ್ಥಿಯಾಗಿ ಅವನು ಬೆಳೆಯಲಿಕ್ಕೆ ಸಾಧ್ಯ. ಮುಖ್ಯವಾಗಿ ತಮ್ಮ ತಂದೆ ತಾಯಿಗಳಿಗೆ ಮತ್ತು ಗುರುಗಳಿಗೆ, ಇಡೀ ಸಮಾಜಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನ ಒಬ್ಬ ವಿದ್ಯಾರ್ಥಿಯಾಗಿ ಮಾಡಬೇಕಾಗಿದೆ. ಮತ್ತು ಇನ್ನು ಶಿಕ್ಷಕರು ಸತತವಾಗಿ ಅಧ್ಯಯನಶೀಲರಾಗಿರ್ಬೇಕು. ಇವತ್ತು ನಾವು ಟೀಚರ್ ಈಸ್ ಎ ಕಂಟಿನ್ಯೂಸ್ ಲರ್ನರ್ ಅಂತ, ಟೀಚರ್ ಈಸ್ ಎ ಗುಡ್ ಲರ್ನರ್ ಅಂತ. ಅಂದ್ರೆ ಒಬ್ಬ ಟೀಚರ್ ನಿರಂತರವಾಗಿ ಅಧ್ಯಯನಶೀಲರಾಗಬೇಕು. ಅದರ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಅಂಕುಡೊಂಕುಗಳನ್ನ ತಿದ್ದತಕ್ಕಂಥ ಕೆಲಸವನ್ನು ಮಾಡಬೇಕು. ಮುಖ್ಯವಾಗಿ ವಿಷಯದ ಮೇಲೆ ಪ್ರಭುತ್ವ ಇರಬೇಕು, ಸಮಯ ಪ್ರಜ್ಞೆ ಇರಬೇಕು, ಮತ್ತು ವಿದ್ಯಾರ್ಥಿಗಳ ಮನಸ್ಸನ್ನು ತಿಳ್ಕೊಂಡಿರಬೇಕು, ಮತ್ತು ಜಾತ್ಯತೀತ ಮನೋಭಾವನೆಯನ್ನು ಹೊಂದಿರಬೇಕು. ಎಲ್ಲ ವಿದ್ಯಾರ್ಥಿಗಳು ಸಮಾನವಾಗಿ, ಎಂಥ ವಿದ್ಯಾರ್ಥಿ, ಅಂಗವಿಕಲ ವಿದ್ಯಾರ್ಥಿ ಇರ್ಬೋದು, ಯಾವುದೇ ರೀತಿಯ ವಿದ್ಯಾರ್ಥಿ ಇರ್ಬೋದು, ಅವನಿಗೆ ಉತ್ತಮವಾದಂಥ ಶಿಕ್ಷಣವನ್ನ, ಸಂಸ್ಕಾರವನ್ನು ನೀಡತಕ್ಕಂಥ ಶಕ್ತಿಯನ್ನ ಒಬ್ಬ ಆದರ್ಶ ಶಿಕ್ಷಕ ಹೊಂದಿರಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಯಲಬುರ್ಗ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರು, ಸಾಹಿತಿಗಳು, ಶಿಕ್ಷಣ ಪ್ರೇಮಿಗಳು, ವಿಶೇಷವಾಗಿ ಶಿಕ್ಷಕರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಬಹಳ ಕಳಕಳಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಗದಿಗೆಪ್ಪ ಗುರಿಕರ್ ಅವರ ಅಂತರಾಳದ ಮಾತು. ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ, ಶಿಕ್ಷಣ ಅಂತಕ್ಕಂಥದ್ದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಈ ಶಿಕ್ಷಣ ಪ್ರಕ್ರಿಯೆಯನ್ನು ಬಿತ್ತರಿಸ್ತಕ್ಕಂಥ ಶಿಕ್ಷಕರು ಕೂಡ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಅದಕ್ಕೆ ಗುರು ಶಿಷ್ಯರ ಸಂಬಂಧ ಮೌಲ್ಯಾಧಾರಿತವಾಗಿರಬೇಕು. ವಿದ್ಯಾರ್ಥಿಗಳಲ್ಲಿ ಶಿಸ್ತು ಇರಬೇಕು, ವಿದ್ಯಾರ್ಥಿಗಳಲ್ಲಿ ಗುರುಗಳ ಬಗ್ಗೆ ಭಕ್ತಿ ಇರಬೇಕು, ವಿದ್ಯಾರ್ಥಿಗಳಲ್ಲಿ ವಿನಯ ಇರಬೇಕು. ಅದರ ಜೊತೆಗೆ ಶಿಕ್ಷಕರಾದಂಥವರು ಕೂಡ ಪರರ ಮಕ್ಕಳನ್ನದೇ ನಮ್ಮ ಮಕ್ಕಳನ್ನು ತಿಳ್ಕೊಂಡು ತಮ್ಮಲ್ಲಿರುವ ಎಲ್ಲ ಅನುಭವನ, ಎಲ್ಲ ಜ್ಞಾನವನ್ನ ಮಕ್ಕಳಿಗೆ ದಾರಿ ಎರಿಬೇಕು. ಅರ್ಥಾರ್ಥ ಮಹಾತ್ಮ ಗಾಂಧೀಜಿಯವರು ಹೇಳಿದ ಪ್ರಕಾರ ಮಕ್ಕಳಲ್ಲಿ ಹುದುಗಿರ್ತಕ್ಕಂಥ ಶಕ್ತಿಯನ್ನ ಹೊರತೆಗೆತಕ್ಕಂಥದ್ದು ಶಿಕ್ಷಣ ಅಂತ ಏನು ವ್ಯಾಖ್ಯಾನ ಮಾಡಿದ್ರು, ಆ ಪ್ರಕಾರ ಪ್ರತಿಯೊಬ್ಬ ಶಿಕ್ಷಕರು ಪಗಾರಕ್ಕೆ ಮಹತ್ವ ಕೊಡದೆ ಮಕ್ಕಳಲ್ಲಿ ಹುದುಗಿರ್ತಕ್ಕಂಥ ಸೃಜನಾತ್ಮಕ ಶಕ್ತಿಯನ್ನು ಹೊರತೆಗೆತಕ್ಕಂಥ ಶಕ್ತಿಯನ್ನ ಶಿಕ್ಷಕರು ಮಾಡಬೇಕು ಅಂತಕ್ಕಂಥದ್ದು. ಅದರ ಜೊತೆಗೆ ಆದರ್ಶ ಶಿಕ್ಷಕರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಸೆಪ್ಟೆಂಬರ್ ಇದನ್ನ ಪಾರದರ್ಶಕವಾಗಿ ಆಚರಣೆ ಆಗಬೇಕು. ಯಾಕಂದ್ರೆ ಅದು ಡಾಕ್ಟರ್ ರಾಧಾಕೃಷ್ಣನ್ ಅವರ ಬಹುದೊಡ್ಡ ಕೊಡುಗೆ. ಸೆಪ್ಟೆಂಬರ್ 5 ಅತ್ಯಂತ ಗೌರವವಾಗಿ ಸರ್ಕಾರಗಳು ಆಚರಣೆ ಮಾಡಬೇಕು ಅನ್ನುವುದರ ಜೊತೆಗೆ ವಿಶೇಷವಾಗಿ ಆನ್ಲೈನ್ ಶಿಕ್ಷಣ ಬೇಕು. ಯಾಕೆ ವಿಶೇಷವಾಗಿ ಆನ್ಲೈನ್ ಶಿಕ್ಷಣ ಬೇಕು ಅಂದ್ರೆ, ಇವತ್ತು ಕೊರೋನಾದಿಂದ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿಲ್ಲ. ನೇರವಾಗಿ ವಿದ್ಯಾರ್ಥಿಗಳ ಜೊತೆಗೆ ಪಠ್ಯವನ್ನು ಪ್ರಾರಂಭಿಸಲು ಸಾಧ್ಯವಾಗ್ತಿಲ್ಲ. ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಹಿಡಿದು ಅನೇಕ ಶಿಕ್ಷಣ ತಜ್ಞರು ಕೊಡ್ತಕ್ಕಂಥ ಆನ್ಲೈನ್ ಕೊಡ್ತಕ್ಕಂಥ ಶಿಕ್ಷಣವನ್ನ ತಾವು ಪರಿಣಾಮಕಾರಿಯಾಗಿ ಕೇಳಿದ್ರೆ ಸಾಕಷ್ಟು ಅನುಭವವನ್ನು ಹೊಂದಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತಾಡಿದ್ರು. ಕೊನೆಯಾಗಿ ಅವರು ಮಾತಾಡಿದ್ರು, ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಭಾವಕತೆ ಬರಬೇಕು, ದೇಶ ಪ್ರೇಮ ಬರಬೇಕು, ದೇಶ ಇದ್ರೆ ಮಾತ್ರ ನಾವು ಇರ್ಲಿಕ್ಕೆ ಸಾಧ್ಯ ಐತಿ. ಹೀಗೆ ಒಟ್ಟಾರೆ ಅವರ ಅಭಿಪ್ರಾಯ ಏನಿತ್ತಪ್ಪ ಅಂದ್ರ,
ಸರ್ವರಿಗೂ ಸಮಪಾಲು ಸಿಗಬೇಕು, ಸಾಮಾಜಿಕ ನ್ಯಾಯದಲ್ಲಿ ನಾವು ಬದ್ಧರಾಗಿರ್ಬೇಕು ಅಂತಕ್ಕಂಥ ಅವರು ಹೇಳಿರ್ತಕ್ಕಂಥ ಮಾತು ಬಹಳ ಅರ್ಥಗಂಭೀರವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಬಸವಣ್ಣವರು ಒಂದು ಮಾತು ನೆನಪುತ್ತೆ, ಎನ್ನಕ್ಕಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ದೊಡ್ಡವರಿಲ್ಲ. ಅಂದ್ರೆ ಬಸವಣ್ಣವರು ಶಿವಭಕ್ತರೇ ದೊಡ್ಡವರು ಅಂದ್ರು. ಹಂಗ ಗುರಿಕಾರ್ಸ್ ಅವರು ಕೂಡ ಬಹುದೊಡ್ಡ ವ್ಯಕ್ತಿ, ಅನುಭವದಲ್ಲಿ ಸಾಕಷ್ಟು ಅನುಭವ ಹೊಂದಿರತಕ್ಕಂಥವ್ರು, ಸಂವಿಧಾನವನ್ನು ಸಾಕಷ್ಟು ಓದಿ ತಿಳ್ಕೊಂಡಂಥವ್ರು, ಕಾನೂನು ಸಾಕಷ್ಟು ಓದಿ ತಿಳ್ಕೊಂಡಂಥವ್ರು, ಅನೇಕ ವೈಚಾರಿಕ ಹಿನ್ನೆಲೆ ಇರತಕ್ಕಂಥ ಗ್ರಂಥಗಳನ್ನು ಬರೆದಿರ್ತಕ್ಕಂಥವ್ರು, ಸಮಾಜ ಸೇವೆ ಮೂಲಕ ಅನೇಕ ಪ್ರಶಸ್ತಿಯನ್ನು ಪಡ್ಕೊಂಡಂಥವ್ರು. ವಿಶೇಷವಾಗಿ ತಾವು ಒಬ್ಬ ಪ್ರಾಚಾರ್ಯರಾಗಿದ್ರು ಕೂಡ ನಾನು ಸಣ್ಣವ ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಶಿವರಾಜ್ ಗುರಿಕರ್ ಅವರು ನಮ್ಮ ಸ್ಟುಡಿಯೋಕ್ಕೆ ಬಂದು ಎಲ್ಲ ಮಾತುಗಳನ್ನು ಹಂಚಿಕೊಂಡ್ರು. ಅವರ ಎಲ್ಲ ವಿಚಾರಗಳನ್ನ ಇವತ್ತು ಸಮಾಜದಲ್ಲಿ ವಿದ್ಯಾರ್ಥಿಗಳಾಗಲಿ, ಶಿಕ್ಷಕರಾಗಲಿ, ಇನ್ನಿತರಾಗಲಿ ಅಳವಡಿಸಿಕೊಂಡ್ರೆ ಅತ್ಯುತ್ತಮವಾಗಿರ್ತಕ್ಕಂಥ ಸಮಾಜ ಇವತ್ತು ನಮ್ಮದಾಗುತ್ತೆ ಅಂತಕ್ಕಂಥದ್ದನ್ನು ಹೇಳಿ, ಈ ಸಂದರ್ಭದಲ್ಲಿ ಗುರಿಕರ್ ಅವರು ತಮ್ಮೆಲ್ಲ ವಿಚಾರಗಳನ್ನ ಹಂಚಿಕೊಂಡು ತಮ್ಮಲ್ಲಿರ್ತಕ್ಕಂಥ ಅನುಭವಗಳನ್ನ ಸಮಾಜಕ್ಕೆ ಬಿತ್ತರಿಸೋದಕ್ಕಾಗಿ ಸರ್ ತಮಗೆ ನಮ್ಮ NKS ನ್ಯೂಸ್ ಬಗ್ಗೆ ತುಂಬ ಅಭಿನಂದನೆಗಳು ಸಲ್ಲಿಸ್ತೀನಿ. ತಮ್ಮೆಲ್ಲ ಸಿಬ್ಬಂದಿಗೂ ತಮಗೂ ಧನ್ಯವಾದ. NKS ಟಿವಿ ಕನ್ನಡ, ನಿಮಗಾಗಿ, ನಿಮ್ಮ ಸೇವೆಗಾಗಿ ಇದು ನಿರಂತರ ಕಾರ್ಯಪಡೆ. ಆರೋಗ್ಯ ಸಮಸ್ಯೆ ಇದೆಯೇ? ತಜ್ಞ ವೈದ್ಯರಿಂದ ಚಿಕಿತ್ಸೆಗಾಗಿ ಪರದಾಡುತ್ತಿರುವಿರಾ? ದೂರದ ಊರಿಗೆ ವೈದ್ಯರನ್ನು ಅರಸಿ ಹೋಗಲು ಸಮಸ್ಯೆ ಆಗಿದೆಯೇ? ಆ ಸಮಸ್ಯೆಗೆ ಈಗ ಪರಿಹಾರ ಇಲ್ಲಿದೆ. ಗಜೇಂದ್ರಗಡ ಪಟ್ಟಣದಲ್ಲಿ ಅತ್ಯಾಧುನಿಕ ಆರೋಗ್ಯ ಉಪಕರಣಗಳನ್ನು ಒಳಗೊಂಡ ಸಾಯಿದತ್ತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಈಗ ಸಾಯಿದತ್ತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ತಜ್ಞ ವೈದ್ಯರಿದ್ದಾರೆ. ಮಧುಮೇಹ ಹಾಗೂ ಹೃದ್ರೋಗ ತಜ್ಞರು, ನವಜಾತ ಶಿಶುಗಳ ತಜ್ಞರು, ಲ್ಯಾಪ್ರೋಸ್ಕೋಪಿಕ ಹಾಗೂ ಎಂಡೋಸ್ಕೋಪಿಕ ಸರ್ಜನ್ ಲಭ್ಯವಿದ್ದು, ಜೊತೆಗೆ ಎಲುಬು ಕೀಲುಗಳ ತಜ್ಞರಿಂದ ಪ್ರತಿ ತಿಂಗಳ ಮೊದಲನೆಯ ಹಾಗೂ 4ನೇ ಮಂಗಳವಾರ ತಜ್ಞ ನುರಿತ ವೈದ್ಯರ ತಂಡದಿಂದ ಚಿಕಿತ್ಸೆ ದೊರೆಯಲಿದೆ. ಸಾಯಿದತ್ತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ICU, NICU, OT, ಡಿಜಿಟಲ್ ಎಕ್ಸ್ರೇ, USG ಸ್ಕ್ಯಾನಿಂಗ್, 24/7 ಔಷಧಾಲಯ, ಲ್ಯಾಬೊರೇಟರಿ, ಆಂಬ್ಯುಲೆನ್ಸ್ನ ವಿಶೇಷ ಸೌಲಭ್ಯಗಳನ್ನು ಒಳಗೊಂಡ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ ಇಲ್ಲಿದೆ. ಶೀಘ್ರದಲ್ಲೇ ಪ್ಯಾರಾಮೆಡಿಕಲ್ ಹಾಗೂ JNM ನರ್ಸಿಂಗ್ ಕಾಲೇಜು ಸಹ ಇದೇ ಆಸ್ಪತ್ರೆಯಲ್ಲಿ ಪ್ರಾರಂಭ ಆಗುತ್ತದೆ. ಜೊತೆಗೆ ವಿಶೇಷವಾಗಿ ಸಾಯಿದತ್ತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ವತಿಯಿಂದ ಸಾಯಿದತ್ತ ಪ್ಲಾನಿಕ್ ಕ್ಲಿನಿಕ್ ಸೇವೆ 24/7 ಲಭ್ಯವಿದೆ.